सत साहिब सतगुरुदेव की जय। बंदी छोड़ कबीर साहिब जी की जय। बंदी छोड़ गरीबदास जी महाराज जी की जय। स्वामी राम देवानंद जी गुरु महाराज जी की जय हो। सर्व संतों की जय, सर्वभक्तों की जय, धर्मेतरसों की जय। श्री काशी धाम की जय, श्री सुब्रमण्य धाम की जय, श्री करोत्था धाम की जय, श्री बरवड़ा धाम की जय। सत साहिब गरीब नमो नमो सतरे पुरुष को नमस्कार गुरु की नहीं। सुर नर मुनिगण साधु संतों सर्व सिद्धि। सतगुरु साहिब संत सब दंडवतम प्रणाम। आगे पीछे मध्य हुए वे किनको पूर्ववान। कबीर सतगुरु के उपदेश का सुनिया एक विचार। जय सतगुरु मिलते नहीं जाते नरक द्वार। नरक द्वार में दूत सब करते खेचा तान। उनसे कभू नहीं छूटता फिर बाचारूं खाने। कबीर क्यार खानी में भरमता कबहू न लगता तार। सो फेरा सब मिट गया मेरे सतगुरु के उपकार। जय जय सतगुरु मेरे की जय जय सतगुरु मेरे की। सदा साहिबी सुख सेरे मसियो अमरपुरी के डेरे जी। जय जय सतगुरु मेरे की जय जय सतगुरु मेरे की। सदा साहिबी सुख सेरे मसियो सतलोक के निर्विघ्न। निर्विकार निर्मल तुझी ओर सकल मान। वेदी साधो पोर सकल मान। सब तुर तेरी साहिबी सब पर तेरी साहिबी। तुझ पर साहिब नाओ ನಿರ್ವಿಕಾರ ಮಕ್ಕಳೇ, ಪರಮಪಿತ ಪರಮಾತ್ಮ ಕಬೀರರ ಅಪಾರ ಕೃಪೆಯಿಂದ ನಿಮಗೆ ಸತ್ಯನಾರಾಯಣನ ಕಥೆ ಮೂಲ ಜ್ಞಾನವು ಕೇಳಲು ಸಿಗುತ್ತಿದೆ. ಮತ್ತು ಎಲ್ಲಿಂದ ಸಿಗುತ್ತಿದೆ ಮಕ್ಕಳೇ? ಹಿಂದಿನ ಎಲ್ಲ ಹಿಸ್ಟ್ರಿ ನಿಮಗೆ ಹೇಳಲಾಗಿದೆ. ಏನಂದ್ರೆ ಗರೀಬ್ ದಾಸರು ಹೇಳುತ್ತಾರೆ, गिरीश 2 से 3 मस्करी 14 साल मल्त खाना जीतेंगे ಯುವನಿಗೆ बाद. ಇದರ ಅರ್ಥವೇನೆಂದರೆ, ಈ ನಕಲಿ ಸಂತರ ಮೇಲಂತೂ ಇವರು ವಿಶ್ವಾಸ ಮಾಡುತ್ತಾರೆ. ಇನ್ 4 ಸಾಲ್ ಹೇಗೆಂದ್ರೆ ನಿಮಗೆ ಬೈದೇಕ ಅಂಗನಲ್ಲಿ ತಿಳಿಸಲಾಗುತ್ತಿದೆ. ಇವರು ಹೇಗೆ ತಪ್ಪು ಸಾಧನೆಗಳನ್ನು ಮಾಡುತ್ತಾರೆ? ಕಾಲನಿಂದ ಭ್ರಮಿತರಾಗಿದ್ದಾರೆ. ಹೇಗೆಂದ್ರೆ ಕಾಲನು ಹೇಳಿದ್ದ ಕಬೀರ ಪರಮೇಶ್ವರರಿಗೆ, ನಾನು ಇವರೆಲ್ಲರನ್ನು ತಪ್ಪಾದ ಮಾರ್ಗದಲ್ಲಿ ತೊಡಗಿಸುತ್ತೇನೆ, ಶಾಸ್ತ್ರ ವಿರುದ್ಧವಾದ ಎಲ್ಲ ಸಾಧನೆಗಳ ಮೇಲೆ ದೃಢರನ್ನಾಗಿಸುತ್ತೇನೆ. ಅಂದ್ರೆ ಯಾವಾಗ ನಿಮ್ಮ ದೂತ ಬರುತ್ತಾನೋ, ನಿಮ್ಮ ಸಂದೇಶವಾಹಕನಾದ ನಿಮ್ಮ ಆತ್ಮನನ್ನು ಯಾವಾಗ ನೀವು ಕಳುಹಿಸುತ್ತೀರೋ ಸತ್ಯ ಜ್ಞಾನವನ್ನು ಹೇಳಲು, ಅದಕ್ಕಿಂತ ಮೊದಲೇ ಇವರನ್ನಂತೂ ತಪ್ಪು ಜ್ಞಾನದಲ್ಲಿ ಹೀಗೆ ಮುಳುಗಿಸಿಬಿಡುತ್ತೇನೆ. ಕೆ ಜಾओ लोग जीत संसारा जीव न मान्य कहा तुम्हारा। जीव तुम्हारा कहा न माने हमारी ओर हो बात बखान।
देवल देव तीर्थ जब तक मन लाए ತೀರ್ಥ ಭರತ್ ಅವ್ರ ದೇವಲ್ ಹೋಗಾಯ್. ಅಂದ್ರೆ ಮಂದಿರ, ದೇವತೆಗಳು, ತೀರ್ಥ, ವ್ರತ, ಧಾಮ, ಮಂದಿರಗಳಲ್ಲಿ ಮೂರ್ತಿ ಪೂಜೆಯ ಮೇಲೆ ಎಷ್ಟೊಂದು ದೃಢರನ್ನಾಗಿ ಮಾಡುತ್ತೇನೆ ಅಂದ್ರೆ ಅವರು ನಿಮ್ಮ ಸಂತನ ಜೊತೆ ವಿವಾದ ಮಾಡುತ್ತಿರುತ್ತಾರೆ, ಯಾರೂ ಕೇಳುವುದಿಲ್ಲ. ಅದಕ್ಕೆ ಇಲ್ಲಿ ಗರೀಬ್ದಾಸರು ಹೇಳುತ್ತಾರೆ, ಸಾಧ್ಬೋಸೆ ತೀಮಸ್ಕರಿ ಚೋರ 4 ಸಾಲ್. ಈ ನಕಲಿ ಸಂತರ ಜೊತೆ ಎಷ್ಟೊಂದು ಖುಷಿಯಾಗಿ ತೊಡಗಿದ್ದಾರೆ. ಅವರು ಕಾಲನ ಬಾಯಿಯಲ್ಲಿ ತಳ್ಳುತ್ತಾರೆ ಮತ್ತು ಭಕ್ತ ಹಾಗೂ ಸಂತರೊಂದಿಗೆ ತಮಾಷೆ ಮಾಡುತ್ತಾರೆ. ಮಲ್ಲಖಾಡ ಜಿದ್ದಂಗೆ ಯುಗದಿ ಯುಗಕ್ಕೆ ಮಕ್ಕಳೇ, ನೀವು ಯುಗ ಯುಗಾಂತರದ ಮಾಲ್ ಆಗಿದ್ದೀರಿ. ಮಾಲ್ ಅಂದ್ರೆ ರೇಸ್ಲರ್, ಪೈಲ್ವಾನ್. ಈ ಭಕ್ತಿಯ ಅಖಾಡದಲ್ಲಿ ನೀವು ಪೈಲ್ವಾನ್ ಆಗಿದ್ದೀರಿ. ಗೊತ್ತಿಲ್ಲ ಎಷ್ಟೊಂದು ಜನ್ಮಗಳಿಂದ ಈ ಭಕ್ತಿಯ ರಿಹರ್ಸಲ್ ಪ್ರಾಕ್ಟೀಸ್ ಮಾಡುತ್ತಾ ಬಂದಿದ್ದೀರಿ ಹಾಗೂ ನೀವೇ ವಿಜಯಿಗಳಾಗುವಿರಿ. ಯಾರು ಕೈ ಕಟ್ಟಿ ಕುಳಿತಿದ್ದಾರೋ ಅಥವಾ ತಪ್ಪು ಸಾಧನೆಗಳನ್ನು ಮಾಡುತ್ತಿದ್ದಾರೋ ಅವರು ಹೇಗೆ ಹತ್ತಿರಕ್ಕೆ ತಲುಪುವರು, ಹೇಗೆ ಭಗವಂತನನ್ನು ಪಡೆಯುತ್ತಾರೆ. ಆದ್ದರಿಂದ ನೀವು ಬಹಳ ಒಳ್ಳೆಯ ಭಾಗ್ಯದವರಾಗಿದ್ದೀರಿ. ನೀವು ಸಾಮಾನ್ಯ ಆತ್ಮಗಳಲ್ಲ, ನೀವು ವಿಶೇಷ ಆತ್ಮಗಳಾಗಿದ್ದೀರಿ. ಹಿಂದೆ ನೋಡಿ, ರಾಜ ಮಹಾರಾಜರಾಗಿ ಹೋದರು. ಇತಿಹಾಸ ಓದುತ್ತಿದ್ದೆವು. ಅಂದ್ರೆ ಇಂತಿಂತ ರಾಜರಿದ್ದರು, ಅವರದ್ದು ಎಷ್ಟೊಂದು ವೈಭವವಿತ್ತು. ಈಗ ಆ ವೈಭವ ಎಲ್ಲಿ ಹೋಯಿತು? ನಾಮಾವಶೇಷ ಉಳಿದಿಲ್ಲ ಅವರದು. ನಾಯಿಯಾಗಿ ಅಲಿಯುತ್ತಿದ್ದಾರೆ. ಆದ್ದರಿಂದ ಮಕ್ಕಳೇ, ಯಾರ ಕಡೆಯೂ ನೋಡಬೇಡಿ. ಇಂದು ನಾವು ಎಷ್ಟೇ ನಿರ್ಧನರಾಗಿರಲಿ ಅಥವಾ ಧನವಂತರಾಗಿರಲಿ, ನೀವು ಪರಮಾತ್ಮನ ವಿಶೇಷ ಪ್ರಿಯರಾಗಿದ್ದೀರಿ, ಅಚ್ಚುಮೆಚ್ಚಿನವರಾಗಿದ್ದೀರಿ, ಮುದ್ದಿನ ಮಗ ಮಗಳಾಗಿದ್ದೀರಿ. ಅವನು ನಿಮ್ಮನ್ನು ಆನೆಯ ಮೇಲೆ ಕೂರಿಸಿದ್ದಾನೆ. ಆದ್ದರಿಂದ ಹೇಳುತ್ತಾರೆ, ಆರ್ಥಿಕ ಸ್ವಾರ್ಪೋ ಸ್ವಾಮ್ ಕಾಲ್ ನಿಖಾಯ್. ನೀವು ಕಾಲನ ರೇಂಜ್ನಿಂದ ಹೊರಗಾಗಿದ್ದೀರಿ. ಒಂದೊಮ್ಮೆ ಸ್ವತಃ ನೀವೇ ಆನೆಯಿಂದ ಕೆಳಗೆ ಇಳಿದು ಬಿಟ್ಟರೆ, ಮರ್ಯಾದೆಯನ್ನು ಭಂಗ ಮಾಡಿದರೆ ಕಾಲನು ನಿಮ್ಮನ್ನು ಸಾಯಿಸಿ ಬಿಡುತ್ತಾರೆ, ತಿಂದು ಬಿಡುತ್ತಾರೆ. ಆದ್ದರಿಂದ ನಾವು ಈಗ ಇದನ್ನು ಗಮನದಲ್ಲಿಡಬೇಕು ಮಕ್ಕಳೇ. ಏನಂದ್ರೆ ನಾವು ಯಾವುದೇ ಮರ್ಯಾದೆಯನ್ನು ಭಂಗ ಮಾಡಬಾರದು ಮತ್ತು ಪರಮಾತ್ಮನ ಹೊರತು ಕಬೀರ ಸಾಹೇಬರನ್ನು ಬಿಟ್ಟು ಕನಸಲ್ಲೂ ಯಾವ ದೇವತೆ ಭಗವಂತರ ಮೇಲೆ, ಯಾರನ್ನು ನಾವು ಭಗವಂತರೆಂದು ನಂಬುತ್ತಿದ್ದೆವು ಅವರ ಮೇಲೆ ಗಮನ ಹೋಗಬಾರದು. ಗಮನ ಅಂದ್ರೆ ಅವರನ್ನು ಹೃದಯದಿಂದ ಬಯಸಬಾರದು. ಹಾಗಂತೂ ಎಲ್ಲರ ಜೊತೆ ಪ್ರೀತಿಯಿಂದ ಇರಬೇಕು, ಎಲ್ಲರನ್ನು ಗೌರವಿಸಬೇಕು, ಆದರ ಸತ್ಕಾರ ಮಾಡಬೇಕು. ತಿನ್ನು ದೇವ ಅಮರ್ದಲ್ ಬಸ ಧರ್ಮ ವಿಶ್ವ ಮಹೇಶ್ ಪ್ರಥಮ ಎನ್ಕಿ ವಂದನಾ ತರ್ಸುಣ್ ಸತ್ಗುರು ಉಪದೇಶ. ಪ್ರಥಮವಾಗಿ ಇವರಿಗೆ ವಂದನೆ ಅಂದ್ರೆ ಇವರ ಸಾಧನೆಯನ್ನು ಸಹ ಮಾಡಬೇಕಾಗಿದೆ. ಭಕ್ತಿ ಮಾಡಬಾರದು. ಭಕ್ತಿ ಮತ್ತು ಸಾಧನೆಯಲ್ಲಿ ಅಂತರವಿದೆ. ಭಕ್ತಿ ಅಂತೂ ಈಗ ಪತಿವರ್ತೆ ಪತ್ನಿ ಇರುತ್ತಾಳೆ, ಅವಳ ಸ್ವಭಾವವಾಗಿರುತ್ತದೆ, ವಶದ ಮಾತಲ್ಲ. ತನ್ನ ಪತಿಯ ಹೊರತು ಬೇರೆ ಯಾರನ್ನೂ ಸಹ ಸ್ವಲ್ಪವೂ ಕೆಟ್ಟ ದೃಷ್ಟಿಯಿಂದ ನೋಡುವುದಿಲ್ಲ. ಅಂದ್ರೆ ಪತಿ ರೂಪದಲ್ಲಿ. ಉಳಿದಂತೆ ಎಲ್ಲರ ಸಮ್ಮಾನ ಮಾಡುತ್ತಾಳೆ. ಯಾರೋ ಸಹೋದರನಿರಲಿ ಅಥವಾ ಯಾರೇ ಮೈದುನ ಇರಲಿ, ಭಾವ ಆಗಿರಲಿ, ಅಜ್ಜ ಮಾವ ಯಾರೇ ಆಗಿರಲಿ, ಸಂಬಂಧಿಕರು ಬರುತ್ತಾರೆ ಮತ್ತು ತಮ್ಮ ಮನೆಯಲ್ಲಿ ಅತ್ತೆ ಮಾವ ನಾದಿನಿ ಎಲ್ಲರ ಜೊತೆ ಚೆನ್ನಾಗಿ ನಡೆದುಕೊಳ್ಳುತ್ತಾಳೆ. ಆದರೆ ಕನಸಿನಲ್ಲೂ ಯಾವ ಪರಪುರುಷನನ್ನು ನೋಡುವುದಿಲ್ಲ. ಅದೇ ರೀತಿ ನಾವು ಆ ಪದವಿಯ ಮೇಲೆ ಬರಬೇಕಾಗುತ್ತದೆ. ಆಗ ಇವನು ಪ್ರಸನ್ನನಾಗುತ್ತಾನೆ. ಈಗೇನು ಹೇಳುತ್ತಾರೆ, ಶೋಕರ್ಮಿ ಪತಿವರ್ತಾಕ ಅಂಗ. ಇದರೊಳಗೆ ಗರೀಬ್ದಾಸರು ಕೆಲವು ವಾಣಿಗಳನ್ನು ತುಂಬಾ ಅದ್ಭುತವಾಗಿ ಇದೇ ದಿಕ್ಕಿನಲ್ಲಿ, ಇದೇ ಪ್ರಸನ್ನದಲ್ಲಿ ಹೇಳಿದ್ದಾರೆ. ಪ್ರಕರಣದಲ್ಲಿ ಗರೀಬ್ ಸೋ ಕರ್ಮೆ ಪತಿವರ್ತಾ ಸೋ ಆನ್ಮ ಪಾವನ ಮೂಲೆ ಏಕ ಪುರುಷ ಸೆ ಪರಸ ಪತಿವರ್ತಾ ಸಂಯತೋ ವಿಹುಲೆ. ಅಂದ್ರೆ ಸುಕರ್ಮಿ ಪತಿವರ್ತೆ ಅವಳಾಗಿದ್ದಾಳೆ, ಶುಭ ಕರ್ಮ ಮಾಡುವವಳು. ಅಂದ್ರೆ ಯಾರು ಬೇರೆ ಉಪಾಸನೆ ಮಾಡುವುದಿಲ್ಲವೋ, ಯಾವ ಭಕ್ತರು ಒಬ್ಬ ಪರಮಾತ್ಮನೊಂದಿಗೆ ಸಂಬಂಧವನ್ನಿಡುತ್ತಾರೆ ಅವರಾಗಿದ್ದಾರೆ ಪತಿವರ್ತೆ. ಗಿರಿಂ ಸೋ ಕರ್ಮಿ ಪತಿವರ್ತಾ ಸೋದಾನಿ ಏಕ ಪುರುಷ ಸೇ ಲಾತ್ ನಿರ್ದಾವ ನಿರ್ವೈರತಾ ನಾಂದು ಜಸೆ ಬಾತ್. ಯಾರು ಕೇವಲ ಒಬ್ಬ ಪರಮಾತ್ಮನಲ್ಲಿ ಲೀನವಾಗಿದ್ದು ಬೇರೆಯವರೊಂದಿಗೆ ಸಂಬಂಧವಿಡುವುದಿಲ್ಲವೋ ಅವರು. ಗಿರಿಂ ಸ್ವಾಲ್ ಸುಖನ್ ಕಿಸ್ಕೋ ಕಹೆ ಪತಿವರ್ತಾ ಜೋ ನಾರ್ ಹುಕಂ ಹದೂಲ್ ನ ನಿರ್ದಹಿ ಸೋ ಪತಿವರ್ತಾ ಪಾರ್.
ಹೇಳುತ್ತಾರೆ, ಹುಕಂ ಅಂದ್ರೆ ತನ್ನ ಪರಮಾತ್ಮನ ಆದೇಶವನ್ನು ನಿರ್ಲಕ್ಷಿಸಬಾರದು. ಗುರು ವಚನ ನಿಶ್ಚಯ ಕರ್ಮಾನ್ಯ ಪೂರೆ ಗುರು ಕಿ ಸೇವಾ ಚಂದ. गरीब घर आंगन के सारे बचन उल्लंघन हुए, आन पुरुष से तोड़ने पतिव्रता है सोई. ಅನ್ಯ ಪುರುಷನಿಂದ ಓಲನೆ ಅಂದ್ರೆ ಪರಪುರುಷರಿಂದ ದೂರವಿರಬೇಕು, ಮನಸ್ಸಿನಿಂದ ದೂರವಿರಬೇಕು, ಮೇಲ್ತೋರಿಕೆಯಿಂದಲ್ಲ. गिरिव आन पुरुष से हसत है चंदी छोड़ चुड़ैल, जिससे क्या गर्वास है ಧರ್ಮ ಬಸ ಗುಡೇಲ್. ಗುಡೇಲ್ ರಾಕ್ಷಸಿ, ಚುಡೇಲ್ ಚಾಂಡಾಲಿ. ಅಂದ್ರೆ ಅನ್ಯ ಪುರುಷನೊಂದಿಗೆ ನಕ್ಕಿ ನಕ್ಕಿ ಯಾರ ಪತ್ನಿ ತಮಾಷೆ ಮಾಡುತ್ತಾಳೋ ಅವಳು ಚಂಡಿ ಚೋರ್ ಚುಡೇಲ್. ಜಿಸಸೆ ಕ್ಯಾ ಗರ್ವಾಸ ಹೈ ಧರ್ಮ ಬಸ ಗುಡೇಲ್. ರಾಕ್ಷಸಿ ಅಂದ್ರೆ ಆತ್ಮ ಮತ್ತು ಪರಮಾತ್ಮನ ಬಗ್ಗೆಯೂ ಇದೆ ಮತ್ತು ಸಾಂಸಾರಿಕ ಬಗ್ಗೆಯೂ ಇದೆ. गिरिव एक पुरुष अपना सही दूगा आन अनेरित, अपने पीव से रातिये और सिला सब भी तो. ತನ್ನ ಪತಿ, ತನ್ನ ಪುರುಷ ಅಂದ್ರೆ ಒಬ್ಬ ಪರಮಾತ್ಮನೊಂದಿಗೆ ಸಂಬಂಧವನ್ನು ಇಡಬೇಕು. ಉಳಿದವರನ್ನು ಆನ್ ಅನೀತ್ ಅಂದ್ರೆ ವ್ಯರ್ಥ, ನಿಷ್ಪ್ರಯೋಜಕ ವ್ಯಕ್ತಿ ಎಂದು ತಿಳಿಯಬೇಕು. ಅಪನೆ ಪತಿ ಅಂದ್ರೆ ಪೀವುಸೆ ರಾತಿಯೇ, ಅವನಲ್ಲಿ ಲೀನರಾಗಿ ಬಿಡಿ, ನಿಮ್ಮ ಮಾಲೀಕನಲ್ಲಿ. ಓರ್ಸೆಲ್ಲ ಸಭೀತ್, ಉಳಿದೆಲ್ಲರನ್ನು ಕಲ್ಲು ಗೋಡೆ ಎಂದು ತಿಳಿದುಕೊಳ್ಳಿ, ಯಾವ ಕೆಲಸದವರಲ್ಲ ಎಂಬಂತೆ. ಅನ್ಯ ದೇವಾದೇವತೆಗಳು. ಗಿರಿವ ಸೋ ಕರ್ಮೆ ಘರ್ಮ ರಹ ಪತಿವರ್ತ ಸೋನಾರ, ಆನ್ ಪುರಸ್ಸೆ ಪ್ರೀತಡಿ ನಾರಖಿಯೇ ಗರ್ಭಾರೆ. ಒಂದು ವ್ಯವಹಾರಿಕ ಮಾತನ್ನು ಸಹ ಹೇಳುತ್ತಿದ್ದಾರೆ. ಅಂದ್ರೆ ಒಂದೊಮ್ಮೆ ನಿಮ್ಮ ಪತ್ನಿ ಯಾರೋ ಬೇರೆಯವನನ್ನು ಪ್ರೀತಿಸುತ್ತಿದ್ದರೆ ಅವಳನ್ನು ತಕ್ಷಣವೇ ತ್ಯಜಿಸಿ, ಅವಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬೇಡಿ. ಇದೇ ಪ್ರಕಾರ ಕಬೀರ್ ಸಾಹೇಬರು ಹೇಳುತ್ತಾರೆ, ನನ್ನನ್ನು ಬಿಟ್ಟು ಬೇರೆಯವರಲ್ಲಿ ಆಸಕ್ತಿಯನ್ನು ಇಟ್ಟುಕೊಂಡರೆ ಅವನನ್ನು ತಕ್ಷಣ ಹೊರಹಾಕಿ ಬಿಡುತ್ತೇನೆ, ಮನಸ್ಸಿನಿಂದ ಎಳೆದು ಬಿಡುತ್ತಾನೆ. ವಿಗ್ರಿಪತಿ ಭರತ ಸೋನಿ ನಹಿ ರಖವಾಲೆ ರಾಮ, ಕಲಬು ವೃಕ್ಷ ಕರುಣಾಮಯಿ ಚೌಕಿ ಹಾಟೋದ್ಯಾಮ. ಯಾರು ಪತಿವರ್ತೆಯಾಗಿದ್ದಾರೋ ಅವರು ಒಬ್ಬಂಟಿಯಲ್ಲ, ಅನಾಥರಲ್ಲ, ಮಾಲೀಕನು ಅವರ ರಕ್ಷಕನಾಗಿದ್ದಾನೆ. ಆಠೋ ಯಾಮ್ ಅಂದ್ರೆ 24 ಗಂಟೆ ಅವರ ಮೇಲೆ ದೃಷ್ಟಿ ಇರುತ್ತದೆ ದಾತನದ್ದು. ಗಿರಿವ್ಯೋ ಬಚ್ಚಾಗೋ ಕೆ ನಜರ್ ಮೇ ಯೋ ಸಾಯಿ ತೋ ಸಂತ, ಭಕ್ತೋ ಕೆ ಪೀಛೆ ತರೆ ಭಕ್ತ ವತ್ಸಲ್ ಭಗವಂತ. ಹೇಗೆ ಗೋವು ತನ್ನ ಕರುವಿನ ಮೇಲೆ ದೃಷ್ಟಿ ಇಟ್ಟಿರುತ್ತದೆ, ಯಾವುದೇ ನಾಯಿ ಅಥವಾ ಬೇರೆ ಪಶು ಅದರ ಹತ್ತಿರಕ್ಕೆ ಬಂದರೆ ಓಡಿ ಹೋಗುತ್ತದೆ ಅದರ ರಕ್ಷಣೆಗಾಗಿ, ಅದೇ ರೀತಿ ಪರಮಾತ್ಮ ನಿಮ್ಮ ಜೊತೆ ಇದ್ದಾನೆ. ಗಿರಿಂ ಪತಿ ಬರ್ತ ಪಾನಿ ಚನಿ ಪಾವಡೆ ನಾಯಿ ಪಾವಾಯೆ, ವಸ್ತರ ಅಂಗ ವಿಮಂಗ ತಪ್ಪದೆ ತಪ್ಪುಮಾಯ. ಅಂದ್ರೆ ಪತಿವ್ರತೆ ಸ್ತ್ರೀಯ ಬಗ್ಗೆ ಗರೀಬ್ದಾಸರು ಹೇಳುತ್ತಾರೆ, ಆಗ ನೀರನ್ನು ತರಲು ಬಾವಿಗೆ ಹೋಗುತ್ತಿದ್ದರು ಮೊದಲು. ಹಾಗೂ ಅವಳು ಎಷ್ಟು ನಿರ್ಧನರಾಗಿದ್ದಾಳೆ ಅಂದ್ರೆ ಕಾಲುಗಳಲ್ಲಿ ಪಾದರಕ್ಷೆಗಳು ಸಹ ಇಲ್ಲದಿದ್ದರೆ, ಅಂದ್ರೆ ಭಕ್ತೆ ಅಥವಾ ಭಕ್ತ ಯಾರೇ ಇರಲಿ, ಹೇಳುತ್ತಾರೆ ವಸ್ತ್ರ ಅಂಗ ವಿನಂಗ ಹೈ ಅಂದ್ರೆ ಬಟ್ಟೆಗಳು ಸಹ ಸರಿಯಾಗಿ ಇರದಿದ್ದರೆ ಆಗ ಮಾಲೀಕನು ತನ್ನಿಂತಾನೇ ವ್ಯವಸ್ಥೆಯನ್ನು ಮಾಡುತ್ತಾನೆ ಆ ಮಕ್ಕಳಿಗಾಗಿ. ಅಷ್ಟೊಂದು ಜೊತೆಗಾರನಾಗಿದ್ದಾನೆ. ಗಿರಿಪತಿ ಬರ್ತಾ ಜಮೀ ಪರೆ ಧರ್ ಹೈ ಬಾವು, ಸಂಗ್ರಹ झाड़ू देत है ना करता लगी ಸೇವಂದಿ ಶೋಳೆ. ಹೇಳುತ್ತಾರೆ ಪತಿವ್ರತ ಅಂದ್ರೆ ಅಷ್ಟೊಂದು ದೃಢ ಭಕ್ತರು. ಯಾರು ಮಾಲೀಕನಲ್ಲಿ ವಿಶ್ವಾಸವನ್ನಿಡುತ್ತಾರೋ ಹಾಗೂ ಬೇರೆಯವರಲ್ಲಿ ಇರುವುದಿಲ್ಲವೋ ಅವರು ತನ್ನ ಜೀವನ ರೂಪಿ ಯಾತ್ರೆಯಲ್ಲಿ ಎಷ್ಟೆಲ್ಲ ಹೆಜ್ಜೆಗಳನ್ನು ಇಡುತ್ತಾರೋ ಪರಮಾತ್ಮ ಮುಂದೆ ಮುಂದೆ ಹೊಯ್ ಹೊಯ್ ಅಂದ್ರೆ ಅವನ ಪಾಪರೂಪಿ ಕರ್ಮಗಳನ್ನು ಸ್ವಚ್ಛಗೊಳಿಸುತ್ತಾ ಸಾಗುತ್ತಾನೆ. ಅದರಿಂದ ನನ್ನ ಮಕ್ಕಳಿಗೆ, ನನ್ನ ಮಗ ಮಗಳಿಗೆ ಯಾವುದೇ ಮುಳ್ಳು ಚುಚ್ಚದಿರಲಿ, ಅಂದ್ರೆ ಕರ್ಮ ಯಾವುದೇ ದುಃಖವನ್ನು ಪಡೆದಿರಲೆಂದು. ಗಿರಿಪತಿ ಬರ್ತಾ ಭೂಖಿ ರಹೆ ವಾಸಮರತಿಗರ ಸೋಚೆ,
ऐसे पति के किस तरीके ಕಾಲ ಕರ್ಮ ವಿಮೋಕ್ಷ. ಅಂದ್ರೆ ಪತಿವ್ರತೆ ಒಂದೊಮ್ಮೆ ಯಾವುದೇ ಕಾರಣದಿಂದ ಹಸಿವಿನಿಂದ ಇದ್ದರೆ ಪರಮಾತ್ಮನ ಮನೆಯಲ್ಲಿ ಟೆನ್ಷನ್ ಆಗಿಬಿಡುತ್ತದೆ. ಮತ್ತು ಇಂತಹ ಪರಿಸ್ಥಿತಿಯನ್ನು ಎಂದಾದರೂ ಎದುರಿಸಬೇಕಾಗಿ ಬಂದರೂ ಸಹ ಮನಸ್ಸಿನಲ್ಲಿ ದೋಷ ಬರದಿದ್ದರೆ ಆಗ ಏನು ಹೇಳುತ್ತಾರೆ? ಅಂತಹ ಪತಿವ್ರತೆ, ಅಂತಹ ಭಾವವಿರುವ ಮಗುವಿನ ಅಂದ್ರೆ ಆ ಆತ್ಮದ ಕಾಲ ಕರ್ಮ ಮೋಕ್ಷ ನುಕ್ತೆ ಪರಿ ಜಾಗಾರೆ ಕೋಟಿ ಕರ್ಮ ಜನ ಜಾತಿ ಮಾರೆ, ಇದರದ್ದು ಅದೇ ಅರ್ಥವಾಗಿದೆ. वे पतिव्रता बतिया करे आन पुरुष मुख जोड़े साहिब मोतर साथ है फल में बैठे तोड़े. ಅಂದ್ರೆ ನನ್ನ ಭಕ್ತ, ಪರಮಾತ್ಮನ ಭಕ್ತ ಗರೀಬ್ದಾಸರು ಹೇಳುತ್ತಾರೆ, ಒಂದೊಮ್ಮೆ ಬೇರೆ ಉಪಾಸನೆಗಳಲ್ಲಿ ಎಂದಾದರೂ ಸ್ವಲ್ಪವೂ ಗಮನ ಹೋದರೆ, ಅವರಲ್ಲಿ ಭಾವ ಉಂಟಾದರೆ कि पतिव्रता बतिया करे आन पुरुष मुख जोड़े साहिब मोतर साथ है फल में बैठे तोड़े. ಅಂದ್ರೆ ಭಗವಂತ ಬಹಳ ದುಃಖಿಯಾಗುತ್ತಾನೆ, ಕೋಪಿತನಾಗುತ್ತಾನೆ ಮತ್ತು ಒಂದು ಕ್ಷಣದಲ್ಲಿ ಅವರಿಂದ ತನ್ನ ಸಂಬಂಧವನ್ನು ಮುರಿದು ಬಿಡುತ್ತಾನೆ, ಅವರನ್ನು ಹೃದಯದಿಂದ ಇಳಿಸಿ ಬಿಡುತ್ತಾನೆ. ಅವನ ನಾಮಖಂಡವಾಗುತ್ತದೆ. ನಂತರ ಕಾಲನ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಾನೆ. नैनो आनंद देखही सर्वर सुनैन में दरसना से बोल नहीं सो पतिव्रता ठैन. ಅಯನ್ ಅಂದ್ರೆ ವಿಶೇಷ. ನೈನೋ ಆನಂದ ದೇಖಹಿ, ನೈನೋ ಅಂದ್ರೆ ನೋಡುವುದು. ಈಗ ಎಲ್ಲರನ್ನು ನೋಡುವುದಂತೂ ಸ್ವಾಭಾವಿಕ, ಆದರೆ ಅಸಂಬದ್ಧತೆಯ ದೃಷ್ಟಿಯಿಂದ ಅಥವಾ ಮೋಹದ ದೃಷ್ಟಿಯಿಂದ ನೋಡಬಾರದು. ಯಾರೇ ದೇವನನ್ನು ಅದೇ ರೀತಿ ಸಾಂಸಾರಿಕ ಜೀವನದ ಬಗ್ಗೆಯೂ ಹೇಳುತ್ತಿದ್ದಾರೆ. ಸರ್ವಣ ಸುನಯನ ಬ್ಯಾನ್ ಅಂದ್ರೆ ಮಹಿಮೆಯನ್ನು ಸಹ ಕೇಳಬಾರದು, ಬೇರೆ ಇಷ್ಟ ದೇವರದ್ದು, ಬೇರೆ ಈಶ ಭಗವಂತರದ್ದು. ಪರಸನಾಸೆ ಬೋಲ್ಲ, ಅವರ ಸಮರ್ಥನೆಯನ್ನು ಮಾಡಬಾರದು, ಬೇರೆ ದೇವತೆಗಳ ಮಹಿಮೆಯನ್ನು ಹಾಡುವವರದು. ಸೋ ಪತಿವ್ರತ ಹ್ಯಾಂಡ್, ಆ ಪತಿವ್ರತೆ ವಿಶೇಷರು. ग्रिप अपने पिया के पलंग पर रह जमी से नांगे सो पिया के से जा चढ़े जिसके मुटे भानु. ಇದರಲ್ಲಿ ಅದನ್ನೇ ತಿಳಿಸುತ್ತಿದ್ದಾರೆ. ಏನಂದ್ರೆ ಪತಿವ್ರತೆಯು ಪರಮಾತ್ಮನ ಕುರಿತು ಎಷ್ಟು ಸಂಲಗ್ನತೆ ಆಸ್ಥೆಯನ್ನು ಇಡುತ್ತಾಳೋ ಅಷ್ಟೇ ಪರಮಾತ್ಮ ಅವಳ ಸಮೀಪವಿರುತ್ತಾರೆ. ಅದಕ್ಕಾಗಿ ಮಕ್ಕಳೇ, ನೀವು ನಿಮ್ಮ ಪರಮಾತ್ಮನ ಕುರಿತು ಅಷ್ಟೊಂದು ಸಂಲಗ್ನತೆ, ಶ್ರದ್ಧೆ ಇಟ್ಟುಕೊಳ್ಳಬೇಕಾಗುತ್ತದೆ. ಆಗ ದಾತ ನಿಮ್ಮ ಹತ್ತಿರಕ್ಕೆ ಬರುತ್ತಾರೆ, ನಿಮ್ಮ ಜೊತೆ ಇರುತ್ತಾರೆ. ಮತ್ತು ಯಾರು ತಪ್ಪಾದ ಸಾಧನೆಯನ್ನು ಮಾಡುತ್ತಾರೆ ಅವರ ವಿಷಯದಲ್ಲಿ ಹೇಳಲಾಗಿದೆ, ಅದನ್ನು ಮತ್ತೊಮ್ಮೆ ಮುಂದೆ ಹೇಳುತ್ತೇನೆ, ಅದು ಶೇಷ ಉಳಿದಿತ್ತು. ಮಕ್ಕಳೇ, ಬಹುತೇಕ ಅಂಗ್ ಇನ್ನು ಸ್ವಲ್ಪ ಉಳಿದಿತ್ತು, ಅದನ್ನು ತಿಳಿಸುತ್ತೇನೆ ನಿಮಗೆ. ಮುಸಲ್ಮಾನ್ ಮದ್ದಾರಿ ರೋಲಾ ರೂಢವೆ ಹೇ ಮರಸದೋಲಾ ಮುಸಲ್ಮಸ್ತ್ ಪಿರಾವ ಪೀರಾ ಕಬ್ನ ನಂದರ ಮೋಹಂದೀರ. ಮುಂದೆ ತಿಳಿಸಿದ್ದಾರೆ, ರುದ್ದೀರ್ಕೋ ಕಾಯಿ ದಯಾಬಿನಾಂತರ ವೇಷ ಕಸಾಯಿ. ಈಗ ಜೈನ್ ಧರ್ಮದ ಬಗ್ಗೆ ಹೇಳುತ್ತಾರೆ ಪರಮಾತ್ಮ. ಮುಖ ಮುಂದೆ ಪರದ್ರುಠಾ ಖಾವೆ ಆಬ ದಸ್ತಲೇವ ನೈನಾವೆ ಗೋರಿ ಬೆಂಡ ಜೈನ ಸಬ ಧರ್ಮ ಭೂಲ್ ಗಯೇ ಸಾಯಿ ಗಟು ಧರ್ಮ. ಎಷ್ಟೆಲ್ಲ ಈ ಜೈನಿಗಳಿದ್ದಾರೆ, ಇನ್ನು ಬೇರೆಯವರು ಪರಮಾತ್ಮನನ್ನು ಮರೆತಿದ್ದಾರೆ, ಇವರಿಗೆ ನಿಜ ಜ್ಞಾನ ಇಲ್ಲ. ಜನ್ಮಿ ಯೋಗಿ ವಿಯೋಗಮ ಸಾಧ್ಯ ಭೂಲ್ ಗಯೇ ಮುಸ್ತದಂ ಸಗಾದ. ಜೈನಿಗಳೇನಿದ್ದಾರೆ ಬಹಳ ಕಠಿಣ ಮತ್ತು ಸಂಯಮದಿಂದ ಸಾಧನೆಯನ್ನು ಮಾಡುತ್ತಾರೆ, ಆದರೆ ಗುರುವಿಲ್ಲ ಇವರ ಬಳಿ, ಗುರುವನ್ನು ಮಾಡಿಕೊಳ್ಳುವುದಿಲ್ಲ ಇವರು. ಯಾವ ಇಷ್ಟನಿಲ್ಲ, ಯಾವುದೇ ನಾಮಜಪವಿಲ್ಲ, ಯಾವ ಭಗವಂತನಿಲ್ಲ. ಕೇವಲ ತಮ್ಮವರೇನು ತೀರ್ಥಂಕರರಾಗಿದ್ದಾರೆ, ಅವರ ಮೂರ್ತಿ ಇಟ್ಟು ಅವರನ್ನೇ ಪೂಜಿಸುತ್ತಾರೆ ಅಷ್ಟೇ. ಬಿನ್ನ ಬಂದಗಿ ಝೂಠಾರಿಸ್ಕಾ ಮೆಸ್ಸಾ ಪುತ್ರ ಕಹಾವೆ ಕಿಸ್ಕಾ. ಅಂದ್ರೆ ನಿಮ್ಮ ಸ್ಥಿತಿಯಂತೂ ಹೀಗಿದೆ, ಭಕ್ತಿಯ ಹೊರತು ಬೇರೆ ಯಾವುದು ಕೆಲಸಕ್ಕೆ ಬರುವುದಿಲ್ಲ ನಿಮಗೆ. ಈಗ ಯಾವ ನಾಮವೂ ಸಹ ನಿಮ್ಮ ಬಳಿ ಇಲ್ಲ. ಹೇಗೆಂದ್ರೆ ವೇಶ್ಯೆಗೆ ಪುತ್ರನಾದರೆ ಅವನು ಯಾರ ಪುತ್ರನೆಂದು ಕರೆಯಿಸಿಕೊಳ್ಳುವನು, ಯಾರು ಅವನ ವಾರಸುದಾರ ಆಗುವರು. ಇಂದು ನಿಮ್ಮದು ಅಂತಹ ಸ್ಥಿತಿ ಆಗಿದೆ. ಜನ್ಮಿ ಜನ್ಮ ಯೋಗೆಲ್ಲ ಜಸೆ ಬೆಲ್ಲ.
घर ही कोस 50 प्यारा डोल गए साहिब दरबाರ ಜನ್ನಿ ಜುಲಂ ಗುಲಂ ಇವುಗಳೆಲ್ಲ ತಲೆಯ ಕೂದಲುಗಳನ್ನು ಕಿರುತ್ತಾರೆ, ಪೂರ್ತಿ ರಕ್ತಸಿಕ್ತರಾಗುತ್ತಾರೆ ಮತ್ತು ಹೇಳುತ್ತಾರೆ ಅಳಬಾರದು. ಆಗ ಪಕ್ಕ ಜೈನಿ ಆದೆ ಎಂದು ಅಯ್ಹೊಯ್ ಜನ್ನಿ ಜುಲಂ ಗುಲಂ ಇವುಗಳೆಲ್ಲ ಜಾಸ್ತಿ ಹೋಟೆಲ್ಲಿ ಕಾಬೆಲ್ಲ. ಹೇಗೆಂದ್ರೆ ಮೊದಲಿನ ಕಾಲದಲ್ಲಿ ಗಾಣಿಗರು ಗಾಣವನ್ನು ಇರುತ್ತಿದ್ದರು. ಅದರಲ್ಲಿ ಒಂದು ಉದ್ದವಾದ ಕಟ್ಟಿಗೆಯನ್ನು ಇಟ್ಟು ಎತ್ತುಗಳಿಂದ ತಿರುಗಿಸಲಾಗುತ್ತಿತ್ತು. ಒಂದೇ ಎತ್ತನ್ನು ಹೂಡಿ ಅದರ ಕಣ್ಣುಗಳನ್ನು ಮುಚ್ಚಿಬಿಡುತ್ತಿದ್ದರು. ನಂತರ ಅದು ಅದರ ಸುತ್ತಲೂ ಸುತ್ತುತ್ತಲಿರುತ್ತಿತ್ತು ಅಲ್ಲಿಯೇ. ಆದ್ದರಿಂದ ಹೇಳುತ್ತಾರೆ, ನಿಮ್ಮ ಭಕ್ತಿಯಂತೂ ಹೀಗಿದೆ. ಹೇಗೆಂದ್ರೆ ತೇಲಿ ಅಂದ್ರೆ ಗಾಣಿಗರ ಎತ್ತು ಇದ್ದಂತೆ ಆ ಒಂದೇ ಜಾಗದಲ್ಲಿ ಸುತ್ತುತ್ತಾ ಇರುತ್ತಿತ್ತು. ಅಂದ್ರೆ ನಿಮ್ಮ ಜನ್ಮವಾಯಿತು, ಮರಣವಾಯಿತು, ನಾಯಾದಿರಿ, ಕತ್ತೆಯಾದಿರಿ, ಹಂದಿಯಾದಿರಿ, ನಂತರ ಕರ್ಮದನುಸಾರ ರಾಜ ಮಹಾರಾಜ ಆಗಿಬಿಟ್ಟಿರಿ, ದೇವತೆಗಳು ಸಹ ಆದಿರಿ, ಮತ್ತೆ ಕತ್ತೆ ನಾಯಿ ಆದಿರಿ. ಇದಂತೂ ಆ ತೇಲಿಯ ಎತ್ತು ಅಂದ್ರೆ ಗಾಣಿಗನ ಎತ್ತು ಅಲ್ಲಿಯೇ ತಿರುಗುವಂತೆ ಆಯಿತು. ಗರ್ಹಿ ಕೋಸ್ 50 ಪ್ಯಾರಾ ಭೂಲ್ ಗೇ ಸಾಹಿಬ್ ದರಬಾರ್ ಜನ್ನಿ ಜನ್ಮ ಜುआ त्योहारो पांचों इंद्री कसकस मारो मन मूर्ति का मर मन जाना ताते जन्म जन्म हुए सुहाना. ಹೌದು, ಜನ್ನಿ ಜನ್ಮ ಜುआ ಜುವಾರೋ ಅಂದ್ರೆ ಹೇಗೆ ಜೂಜಾಟದಲ್ಲಿ ಸೋತು ಹೋಗುತ್ತಾರೋ ಹಾಗೆ ನೀವು ಜೀವನವನ್ನು ಕಳೆದುಕೊಂಡು ಹೋಗುತ್ತೀರಿ ಮತ್ತು ಆ ಕಡೆಯಿಂದ ಅಷ್ಟೊಂದು ಸಂಯಮಿತ ಸಾಧನೆಯನ್ನು ಮಾಡುತ್ತೀರಿ. ಪಾಂಚೋ ಎಂದ್ರಿ ಕಸ್ ಮಾರು, ಸಂಯಮವನ್ನು ಸಹ ಬಹಳ ಇರುತ್ತೀರಿ, ಆದರೆ ಭಕ್ತಿಯ ಹೊರತು ಏನು ಪ್ರಯೋಜನ? ಜನ್ಮಿ ಜಲ್ಥರ ಪುರಸ ವಿರಾಜ ಜಾತಿ ಸಕಲ ಜಡಾವನವಾದ ಘಟಿಗಟ್ಟು ಮೈ ನಿರ್ಗುಣ ಮೇರುವಾಣಿ ಜನ್ಮಿ ಜಾಕಿ ಸಾರನ ಜಾಯ जैनी जीव दया भोपाला करता कर्म कहे अज्ञाना जातक ಸೇತಿ ಏತಾ ಹೋಯಿ ತರುಮಾನಂದ ಲಖ್ಯ ನೈಕೋ. ಈಗ ಜೈನಿಗಳಿಗೆ ಹೇಳುತ್ತಾರೆ, ಇವರು ಏನು ಮಾಡುತ್ತಾರೆ ಅಂದ್ರೆ, ಮಕ್ಕಳೇ ನಿಮಗೆ ಬಹಳಷ್ಟು ತಿಳಿಸಲಾಗುತ್ತದೆ. ಇದು ಮೂಲ ಜ್ಞಾನವಾಗಿದೆ, ಇದು ತತ್ವಜ್ಞಾನವಾಗಿದೆ, ಇದು ಸಾರ ಜ್ಞಾನವಾಗಿದೆ. ಈಗ ಏನಂದ್ರೆ ಯಾವುದೇ ಧರ್ಮ ಜಾತಿಯಲ್ಲಿ ಕೆಲವೇ ಜನರು ಪ್ರಸಿದ್ಧರಾಗುತ್ತಾರೆ ಮತ್ತು ಉಳಿದವರು ಸಹ ಅದೇ ಸಾಧನೆಯನ್ನು ಮಾಡುತ್ತಿರುತ್ತಾರೆ. ಅವರೇಕೆ ಆಗುವುದಿಲ್ಲ? ಏಕೆಂದ್ರೆ ಅವರದು ಹಿಂದಿನ ಸಂಸ್ಕಾರಗಳಿರುತ್ತವೆ. ಹೇಗೆಂದ್ರೆ ನೀವು ಭಕ್ತಿಯನ್ನು ಮಾಡುತ್ತಿದ್ದೀರಿ, ನೀವು ತುಂಬಾ ಅದ್ಭುತವಾದ ಭಕ್ತಿಯನ್ನು ಮಾಡುತ್ತಿದ್ದೀರಿ, ಒಂದೊಂದು ಮಂತ್ರದ್ದು ಬಹಳ ಮೌಲ್ಯವಿದೆ ಮತ್ತು ಯಾವುದೋ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ದೋಷ ಬಂದು ಕಾಲನು ಪ್ರವೇಶನಾದನು ಮತ್ತು ನೀವು ಭಕ್ತಿಯನ್ನು ಬಿಟ್ಟು ಬಿಡುತ್ತೀರಿ. ಆದ್ದರಿಂದ ನಿಮ್ಮ ಬ್ಯಾಟರಿ ಎಷ್ಟು ಚಾರ್ಜ್ ಆಯಿತೋ ಸತ್ಯ ಭಕ್ತಿಯಿಂದ ಅದಂತೂ ಡಿಪಾಸಿಟ್ ಆಗುತ್ತದೆ ಪವರ್. ಈಗ ಯಾವುದೋ ಒಂದು ಧರ್ಮ ಜಾತಿಯಲ್ಲಿ ಆ ಆತ್ಮ ಜನ್ಮ ಪಡೆಯುತ್ತದೆ. ಆಗ ಹಿಂದಿನ ಸಂಸ್ಕಾರ ಮತ್ತು ಭಕ್ತಿಯು ತನ್ನ ಪ್ರಭಾವವನ್ನು ಅವಶ್ಯವಾಗಿ ತೋರಿಸುತ್ತದೆ. ಹಾಗೂ ಆ ಕಾರಣದಿಂದ ಅವರು ಪ್ರೇರಿತವಾಗಿ ಆ ಧರ್ಮದ ಸಾಧನೆಯನ್ನು ದೃಢತೆಯಿಂದ ಮಾಡುತ್ತಾರೆ. ಅಂತೆಯೇ ನಾವು ದಿನಪತ್ರಿಕೆಗಳಲ್ಲಿ ಓದುತ್ತೇವೆ ಮತ್ತು ನೋಡುತ್ತೇವೆ. ಏನಂದ್ರೆ ಒಬ್ಬ ಅಬ್ಜಾಧಿಪತಿ, ಕೋಟ್ಯಾಧಿಪತಿ ವ್ಯಕ್ತಿ ಅಂದ್ರೆ ಪತಿ ಪತ್ನಿ ಇಬ್ಬರು ಜೈನ ಧರ್ಮದಲ್ಲಿ ಭಿಕ್ಷೆಯನ್ನು ಪಡೆದು ಇಡೀ ಸಂಪತ್ತನ್ನು ಹಂಚಿಬಿಟ್ಟರು, ದಾನ ಮಾಡಿದರು. ಈಗ ಅವರು ಹಿಂದಿನ ಜನ್ಮದಲ್ಲಿ ಪರಮಾತ್ಮನ ಭಕ್ತರಾಗಿದ್ದರು, ಈ ಸತ್ಯ ಭಕ್ತಿಯನ್ನು ಮಾಡಿದರು ಹಾಗೂ ಅವರಲ್ಲಿ ಆ ಆಸಕ್ತಿ ಬ್ಯಾಲೆನ್ಸ್ ಆಗಿತ್ತು. ಆ ಕಾರಣದಿಂದ ಭಾವುಕರಾಗಿ ಕಾಲನ ಜಾಲದಲ್ಲಿ ಪಕ್ಕಾ ಸಿಲುಕಿಕೊಂಡರು. ಹಾಗೂ ಅವರೇನು ಮಾಡುತ್ತಾರೆ, ಜೈನರು ಮಂದಿರದಲ್ಲಿ ಹೋಗುತ್ತಾರೆ ಮತ್ತು ಅಲ್ಲಿ ತಮ್ಮ ತಪಸ್ಸನ್ನು ಮಾಡುತ್ತಾರೆ ಹಾಗೂ ಸ್ತುತಿಯನ್ನು ಮಾಡುತ್ತಾರೆ. ಹೇಳುತ್ತಾರೆ, ಅಲ್ಲಿ ಮಂದಿರದಲ್ಲಿ ಗಂಟೆಗಳು ತನ್ನಿಂತಾನೇ ಬಾರಿಸತೊಡಗುತ್ತವೆ. ಕೇವಲ ಅದರಿಂದಲೇ ಇವರು ತಮ್ಮ ಭಕ್ತಿಯನ್ನು ಸಫಲವೆಂದು ನಂಬುತ್ತಾರೆ. ಪರಮಾತ್ಮ ಹೇಳುತ್ತಾರೆ, ಯಾವುದೇ ಜಪವಿಲ್ಲ ನಿಮ್ಮ ಬಳಿ, ಯಾವ ಇಷ್ಟನೂ ಇಲ್ಲ. ಯಾವ ಭಗವಂತನನ್ನು ನಂಬುತ್ತಾರೆ ಇವರು? ಇವರು ಭಗವಂತನನ್ನೇ ನಂಬುವುದಿಲ್ಲ, ಜೀವಿಯನ್ನೇ ಕರ್ತನೆಂದು ನಂಬುತ್ತಾರೆ. ಈಗೇನು ಹೇಳುತ್ತಾರೆ, ಜನ್ಮಿ ಜನ ಜುआ त्योहारो पांचों इंद्री कस मारो मन मुक्ति का मर मन जाना तात्या जन्म बन होई सवाना. यो भी वेदा है वै से वेद अलदा, यो भी वेदा वेदा को जाना हम सतगुरु बैठे यूं जाना.
जैनी जल थल पोस विराज जाकी सकल जड़ावल वाज्य घट गण में निर्गुण निर्वाणी जैनी जाकी ಸಾರ ನಿವಾಣಿ. ನೀವೇನು ಗಂಟೆಗಳನ್ನು ಬಾರಿಸಿ ಸಿದ್ಧಿಗಳನ್ನು ತೋರಿಸುತ್ತೀರಿ? ಆ ಮಾಲೀಕನದಂತೂ ಅಸಂಖ್ಯ ಗಂಟೆಗಳು ಬಾರಿಸುತ್ತಿವೆ, ಅಸಂಖ್ಯ ವಾದ್ಯಗಳು ಮೊಳಗುತ್ತಿವೆ ಸತ್ಯಲೋಕದಲ್ಲಿ. ಜನ್ನಿ ಜೀವದ ಯಾಬೋಬಾಲ ಕರ್ತಾ ಕರ್ಮ ಕಹೆ ಅಜ್ಞಾನ. ಜೈನಿಗಳೇ, ನೀವು ಜೀವಿಗಳ ಕುರಿತು ದಯೆ ಅಂತೂ ಅದ್ಭುತವಾಗಿ ತೋರಿಸುತ್ತೀರಿ, ಮಾಡುತ್ತೀರಿ, ಮತ್ತು ಕರ್ಮವನ್ನೇ ಕರ್ತನೆಂದು ನಂಬುತ್ತೀರಿ. ಭಗವಂತನನ್ನು ನಂಬುವುದಿಲ್ಲ. ಇದಾಗಿದೆ ನಿಮ್ಮ ಜ್ಞಾನ. ಜಾತತ್ ಸೇಂದಿ ಕೇತಾ ಹೋಯಿ. ಯಾವ ಪರಮಾತ್ಮನು ಇಡೀ ಸೃಷ್ಟಿಯನ್ನು ರಚಿಸಿದ್ದಾನೋ, ಓ ಪರಮಾನಂದದ ಖ್ಯಾತಿ ಕೋಯಿ, ನೀವು ಆ ಪರಮಪಿತ ಪರಮಾತ್ಮನನ್ನು ಅರಿಯಲಿಲ್ಲ, ಕಾಣಲಿಲ್ಲ. ಮುಖ ಮುಂದೆ ಮುರಿದು ಪಡೋಸಿ ನಿಷೇಸಾಯ ಸೋ ಪಡೋಸಿ ತರರಂಕಾರ ರಗಿ ನೇ ರಸನ ಮುನ್ಕಿ ಕೈಸೆ ಮಿಟ ತರಸಿನ ಪಾಯ. ಮುಖ ಮುಂದೆ ಮುರಿದು ಪೊಲಸಿ, ಬಾಯಿಯ ಮೇಲೆ ಪಟ್ಟಿ ಕಟ್ಟಿಕೊಳ್ಳುತ್ತಾರೆ ಇವರು. ಮುಖ ಮುಂದೆ ಮುರಿದು ಪೊಲಸಿ ಅಂದ್ರೆ ಅಜ್ಞಾನಿ ವ್ಯಕ್ತಿಗಳು. ಇವರಿಂದ ತುಂಬಾನೇ ದೂರವಿದ್ದಾರೆ ಪರಮಾತ್ಮ. ತರವಂಕಾರವಂಗಿ ನೇ ರಸನ ಜಮಕಿ ಕೈಸೆ ಮಿಟ ತೃಷ್ಣ. ನೀವು ದೃಢವಾಗಿ ನಿಜನಾಮದ ಭಕ್ತಿಯನ್ನು ಮಾಡಲಿಲ್ಲ. ಅದಕ್ಕೆ ನಿಮ್ಮ ಆತ್ಮ ತೃಷ್ಣೆಯಿಂದ ಅಲೆಯುತ್ತಿದೆ. ಈ ಕ್ರಿಯೆಗಳಿಂದ ತೃಷೆ ಸಮಾಪ್ತವಾಗುವುದಿಲ್ಲ. ಪರಮಾತ್ಮನ ಬಯಕೆಯ ಹಸಿವು ಶಾಂತವಾಗುವುದಿಲ್ಲ, ಬಾಯಾರಿಕೆ ಶಾಂತವಾಗುವುದಿಲ್ಲ. ಕಾಯ ಮಾಯಾ ಸಕಲ ಹೈ ರಥ ಯಾತೋ ಸಹಿ ಜ್ಞಾನ ಕಿ ಸಂತ ಮಿನಾ ಬಂದಗಿ ಸಕಲ ಮಖೀಲಾ. ಕಾಯ ಮಾಯಾ ಸಕಲ ಹೈ ರಥ या तो सही ज्ञान की संख्या ಪಾರ ಬ್ರಹ್ಮ ಜಾಯ್ನ ನೀ ಮೇಲ. ಆ ಪೂರ್ಣ ಪರಮಾತ್ಮನ ಹತ್ತಿರ ಹೋಗಲಿಲ್ಲ, ನಿಜವಾದ ಗುರುವನ್ನು ಧಾರಣೆ ಮಾಡಲಿಲ್ಲ, ನಿಜನಾಮ ಸಿಗಲಿಲ್ಲ, ಸತ್ಯನಾಮ ಸಿಗಲಿಲ್ಲ, ಸತ್ಯಭಕ್ತಿ ಸಿಗದಿದ್ದರೆ ತುಬ್ಬೆನ್ನ ಬಂದಗಿ ಸಕಲ ಬಖೀಣ. ಎಲ್ಲವೂ ಅಸಂಬದ್ಧತೆ ಆಗಿದೆ, ಎಲ್ಲವೂ ಕಾಲನ ಜಾಲವಾಗಿದೆ. जति शेवड़े जैनी जलो सकल ढूंढिया रूप बखानो पार वरम की नाही भाषा वे चौबीसों गई निराशा. ಜತಿ ಶೇವಳೆ ಜೈನಿ ಜಾವ. ಇವರೆಲ್ಲರ ಬಗ್ಗೆ ಕೇಳಿಕೊಳ್ಳಿ. ಇವರಿಗೆ ಪಾರಬ್ರಹ್ಮನ ಬಯಕೆ ಇಲ್ಲ. ಇವರ 24 ತೀರ್ಥಂಕರರು ಸಹ ನಿರಾಶರಾಗಿ ಹೋದರು. ಅವರು ಹೀಗೆಯೇ ಕೈ ಜಾರಿಸಿಕೊಂಡು ಹೋದರು, ಏನೇನು ಕೈಗೆಟುಕಲಿಲ್ಲ. चित्र विचित्र पतरा पोथी बिना बंदगी सभी थोथी जंतर मंत्र दात मदंगा बना नाम झूठा सत्संग. ಅಂದ್ರೆ ತಂತ್ರ ಮಂತ್ರ, ಪತ್ರ ಇತ್ಯಾದಿಗಳನ್ನು ನೋಡಿ ಬಡಬಡಿಸುತ್ತೀರಿ. ಇದೆಲ್ಲವೂ ಅಸಂಬದ್ಧತೆಯಾಗಿದೆ. ಬಿನಾ ನಾಮ ಜೂಠಾ ಸತ್ಸಂಗ. ಒಂದೊಮ್ಮೆ ನಿಜನಾಮವು ಸಿಗದಿದ್ದರೆ, ಸತ್ಯಭಕ್ತಿ ಸಿಗದಿದ್ದರೆ ಇವೆಲ್ಲವೂ ಅಂದ್ರೆ ಎಲ್ಲಿ ನೀವು ಗ್ರೂಪ್ನಲ್ಲಿ ಕುಳಿತಿದ್ದೀರಿ, ಹೋಗುತ್ತೀರಿ, ಎಲ್ಲಿ ಸತ್ಸಂಗವನ್ನು ಕೇಳಲು ಹೋಗುತ್ತೀರಿ, ಅದು ವ್ಯರ್ಥವಾಗಿದೆ, ಸುಳ್ಳಾಗಿದೆ. ಮಕ್ಕಳೇ, ಪರಮಾತ್ಮನ ಅಪಾರ ಕೃಪೆ ನಿಮ್ಮ ಮೇಲೆ ಆಗುತ್ತಿದೆ. ಅದರಿಂದ ನಿಮಗೆ ಇಷ್ಟೊಂದು ಅದ್ಭುತವಾದ ಜ್ಞಾನ ಸಿಕ್ಕಿದೆ. ಈಗ ನಿಮಗೆ ಏನು ಹೇಳುತ್ತಾರೆ? ಜ್ಞಾನ ವಿಚಿತ್ರ ಯೋಗ ಅಪಾರ ಸರ್ವ सबके ಶರತಾರ ಹೃದಯ ವಿಶಾಲ ಅಥರ್ವ ಬಕ ಜಾಮ ನಾಮ ಮೂಲ ನೀರಾಖೆ ಸಕಲ ಸ್ವರ್ಣ ಸಾಯಗ ಮುಲ್ಲಾ ರಕ್ತನ ಪೀಡನ ಕಾಲ ಬಹುನ. ओ निर्वाणी नजर न आया यो ज्ञान कैरी गिर जाए. यो भी वेदा है वेद से वेद अलैदा यो भी वेदा क्यों लाइना हम सतगुरु से तेन लाइना. એટલે કે એ નુકસાન ಅಥ್ರೋ ಭಾಷೆ ಬಾಖೆ ಅಂದ್ರೆ ಈ 4 ವೇದಗಳನ್ನು ಓದುತ್ತಾರೆ, ಕೇಳಿಸುತ್ತಾರೆ, ಹಾಗೂ 4 ಕಂಠಸ್ಥ ಕೂಡ ಮಾಡಿಕೊಳ್ಳುತ್ತಾರೆ. ಹೇಗೆಂದ್ರೆ 4 ವೇದಗಳನ್ನು ಯಾರು ಕಂಠಸ್ಥವಾಗಿ ಮಾಡಿಕೊಳ್ಳುತ್ತಿದ್ದರು ಪಂಡಿತರು, ಅವರನ್ನು ಚತುರ್ವೇದಿ ಎಂದು ಕರೆಯುತ್ತಿದ್ದರು. ಯಾರು 3 ವೇದಗಳನ್ನು ಕಂಠಸ್ಥ ಮಾಡಿಕೊಳ್ಳುತ್ತಿದ್ದರು ಅವರು ತ್ರಿವೇದಿ. ಯಾರು 2 ವೇದಗಳನ್ನು ಕಂಠಸ್ಥ ಮಾಡಿಕೊಳ್ಳುತ್ತಿದ್ದರು ಪರಂಪರೆಯಿಂದ ಅವರು ದ್ವಿವೇದಿ. ಆದ್ದರಿಂದ ಇಲ್ಲಿ ಹೇಳುತ್ತಾರೆ, ಭಾಷೆ ಭಾಷೆ ಅಂದ್ರೆ ಇವುಗಳನ್ನು ಕೇಳುವುದು ಮತ್ತು ಹೇಳುವುದು. ಜಾಮ ನಾಮ ಮೂಲ ನೀರಾಕ್ರೆ ಸತ್ಯ ಭಕ್ತಿಯನ್ನು ಮಾಡುವುದಿಲ್ಲ. तो सकल सुर में साहिब मौला रक्त ने पीत ने काला दोला ओ निर्वाणी नजर ने आया ಯೋಗ ಜ್ಞಾನ ಕಾರ್ಯ ಜರಿ ಜಾಯ. ಈ ಸುಳ್ಳು ಭಕ್ತಿಯ ಮೇಲೆ ನೀನು ಏನು ಖುಷಿಯಾಗಿದ್ದೀಯಾ? ನಿನ್ನ ಕೈಗೆ ಏನೇನು ಎಟುಕುವುದಿಲ್ಲ. ಈಗೇನು ಹೇಳುತ್ತಾರೆ?
काया माया पेलोर पुराना जाम बसे अल्लाह माना दास गरीब मेहर से पाइए ದೇವಲ ದಾಮನ ಬಟ್ಟಕ ಖಾಯಿವೆ. ಸಂತ ಗರೀಬ್ ದಾಸರು ಹೇಳುತ್ತಾರೆ ಏನಂದ್ರೆ, ಪರಮಾತ್ಮ ಈ ಮಾನವ ಶರೀರದಲ್ಲಿ ಸತ್ಯ ಭಕ್ತಿ ಮಾಡುವುದರಿಂದ ಪ್ರಾಪ್ತನಾಗುತ್ತಾನೆ. ಹಾಗೂ ನಾಮ ಪಡೆದ ಮೇಲೂ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಗಳ ಅಗತ್ಯ ಬೀಳುತ್ತದೆ. ಅದು ಗುರುಗಳ ಕುರಿತು ನಿಮ್ಮ ಭಾವ ಹೇಗೆ ಇರುತ್ತದೆ, ಅದರಿಂದ ನಿಮಗೆ ಪರಿಹಾರ ಸಿಗುತ್ತದೆ. दास गरीब मेहर से पाइए मेहर ಸತ್ವೋದಯ ಕರೆದ ಬೇರೆ ಕೋಟ್ ತಮರ್ ಬೆಟಿಜಾದೆ. ಅಂದ್ರೆ ಗುರುಗಳ ಕರುಣೆ, ಗುರುಗಳ ಆಶೀರ್ವಾದ ನಿಮ್ಮ ಜೊತೆ ಇದ್ದರೆ ನಿಮ್ಮ ಭಕ್ತಿ ಸಫಲವಾಗುತ್ತದೆ. ಆದ್ದರಿಂದ ಪರಮಾತ್ಮ ನಿಮಗೆ ಕರುಣೆಯಿಂದ ದೊರೆಯುತ್ತಾರೆ, ಕೃಪೆಯಿಂದ ಸಿಗುತ್ತಾರೆ. ದೇವಲ ಧಾಮನ ಭಟ್ಕ ಕಾಯಿಯೇ. ಮಂದಿರ ಮತ್ತು ತೀರ್ಥಗಳಾದ ಈ ಧಾಮಗಳಿಗೆ ಹೋಗಬೇಡಿ. ಪುಣ್ಯಾತ್ಮರೇ, ಯಾವಾಗ ಭಗವಂತ ಜೊತೆಯಾಗುತ್ತಾನೆ ಆಗ ಯಾವ ರೀತಿ ಸಹಕಾರ ನೀಡುತ್ತಾನೆ. ಅಂತೆಯೇ ನಿಮಗೆ ಹೇಳಿದೆ, ಹಿಂದಿನ ಜನ್ಮದ ಏನು ಸಂಸ್ಕಾರಗಳಿರುತ್ತವೆಯೋ ಅವುಗಳ ಆಧಾರದ ಮೇಲೂ ಸಹ ಕಬೀರ್ ಪರಮಾತ್ಮರೇ ಆ ಭಕ್ತರಿಗೆ ಸಹಕಾರ ನೀಡುತ್ತಾನೆ. ಯಾರು ತಪ್ಪು ಸಾಧನೆಯನ್ನು ಮಾಡುತ್ತಿದ್ದಾರೆ ವರ್ತಮಾನದಲ್ಲಿ, ಏಕೆಂದ್ರೆ ಹಿಂದಿನ ಭಕ್ತಿಯ ಫಲವನ್ನಂತೂ ಮಾಲೀಕನು ಕೊಡುತ್ತಾನೆ, ಅವನ ರಕ್ಷಣೆಯನ್ನು ಸಹ ಮಾಡುತ್ತಾನೆ. ಹಾಗೂ ಅವನಿಗೆ ಮತ್ತಷ್ಟು ಹೆಚ್ಚು ಭ್ರಮೆಯಾಗುತ್ತದೆ. ಏನಂದ್ರೆ, ನಾನು ಈ ಅನ್ಯ ಉಪಾಸನೆ ಅಂದ್ರೆ ಮಂದಿರದಲ್ಲಿ ಹೋಗುತ್ತೇನೆ, ತಲೆ ಬಾಗಿಸುತ್ತೇನೆ, ಮೂರ್ತಿ ಪೂಜಿಸುತ್ತಿದ್ದೇನೆ, ನನಗೆ ಇದರಿಂದಲೇ ಸಮೃದ್ಧಿಯಾಯಿತು, ಅದರಿಂದ ರಕ್ಷಣೆಯಾಯಿತು, ಇದರಿಂದ ನನಗೆ ಲಾಭವಾಯಿತು. ಈಗ ಮಕ್ಕಳೇ, ಅದಂತೂ ಈ ಮೂಲ ಜ್ಞಾನದಿಂದ ಗೊತ್ತಾಗುತ್ತದೆ ನಿಮಗೆ. ಹಾಗೂ ಈ ದಾಸನು ಹೋಗುತ್ತಿದ್ದ, ಅನ್ಯ ಉಪಾಸನೆಯನ್ನು ಮಾಡುತ್ತಿದ್ದ, ಹನುಮಂತನದ್ದು ಸಾಲಾಸರಕ್ಕೆ ಹೋಗುತ್ತಿದ್ದ, ಹೇಗೆ ಯೋಚಿಸುತ್ತಿದ್ದ, ಈ ಎಲ್ಲ ಲಾಭಗಳು ಇವರಿಂದಲೇ ಆಗುತ್ತಿವೆ ಎಂದು. ಮಕ್ಕಳೇ, ಕಾಲನ ಜಾಲದಲ್ಲಿ ಸಿಲುಕಿದ್ದಿರಿ, ಕಣ್ಣುಗಳನ್ನು ತೆರೆಯಿರಿ. ಎಷ್ಟೊಂದು ಕೃಪೆ ಮಾಡಿದ್ದಾರೆ ದಾತ ನಿಮ್ಮ ಮೇಲೆ. ಇವರು ಎಷ್ಟೊಂದು ಜನ್ಮಗಳಿಂದ ನಿಮ್ಮ ಹಿಂದೆ ಬಿದ್ದಿದ್ದಾರೆ. ದಯ ತೋರಿ ನಮ್ಮ ಮೇಲೆ. ತಮ್ಮ ಮೇಲೆ ತೋರಲು ಆಗದಿದ್ದರೆ ನಮ್ಮ ಮೇಲೆ ದಯ ತೋರಿ. 120 ವರ್ಷ ಪರಮಾತ್ಮ ಯಾವ ಸ್ಥಿತಿಯಲ್ಲಿ ಈ ಕೊಳಕು ಲೋಕದಲ್ಲಿ ನಿಮ್ಮ ಜೊತೆ ಇದ್ದರು. ಇದು ಒಂದು ದಿನವೂ ಸಹ ಇರುವಂತಹದ್ದಲ್ಲ. ಇವನು ನಮ್ಮ ತಂದೆಯಾಗಿದ್ದಾನೆ. ಕಷ್ಟದಲ್ಲಿ ನಮ್ಮ ದುಃಖದಲ್ಲಿ ದುಃಖಿಯಾಗುತ್ತಾನೆ. ಮತ್ತು ದಾಸನಿಗೆ 27 ವರ್ಷಗಳಾದವು. ಸುಖದ ಒಂದು ಶ್ವಾಸವನ್ನು ಸಹ ತೆಗೆದುಕೊಂಡಿಲ್ಲ ಮತ್ತು ತೆಗೆದುಕೊಳ್ಳುವುದೂ ಇಲ್ಲ. ಏಕೆಂದ್ರೆ ಸುಖವಂತೂ ಸತ್ಯಲೋಕದಲ್ಲಿದೆ, ಇಲ್ಲಿ ಸುಖ ಇಲ್ಲವೇ ಇಲ್ಲ. ಈಗ ನೋಡಿ ಎಷ್ಟೊಂದು ಕ್ರೂರಿಯಾಗಿದ್ದಾನೆ ಕಾಲನು. ಕಬೀರ್ ಸಾಹೇಬರು ಹೇಳುತ್ತಾರೆ, ತೀನ್ ಪುತ್ರ ಅಷ್ಟಂಗಿ ಜಾಯೇ ಧರ್ಮ ವಿಷ್ಣು ಶಿವನಾಮ ಧರಾಯ್ ತೀನ್ ದೇವ ವಿಸ್ತಾರ ಚಲಾಯೇ ಇನ್ಮಯ ಯೋಧ ದೋಖ ಖಾಡ್ತಾಯಿರೆ. ಈ 3 ಲೋಕಗಳಲ್ಲಿ ಈ 3 ದೇವತೆಗಳೇ ಇವನ ಆಹಾರ ಸಿದ್ಧಪಡಿಸುತ್ತಿದ್ದಾರೆ. ಇವನಿಗಾಗಿ ಆಹಾರದ ವ್ಯವಸ್ಥೆಯನ್ನು ಇವರೇ ಮಾಡುತ್ತಿದ್ದಾರೆ. ಒಬ್ಬನ ಗುಣದಿಂದ ಸೃಷ್ಟಿ ಉತ್ಪನ್ನವಾಗುತ್ತದೆ, ಅಂದ್ರೆ ಜೀವಿಗಳು ಉತ್ಪನ್ನರಾಗುತ್ತಾರೆ. ವಿಷ್ಣುವಿನ ಸತ್ವಗುಣದ ಪ್ರಭಾವದಿಂದ ಪರಸ್ಪರರಲ್ಲಿ ಮೋಹ ಮಮತೆ ಪಾಲನೆ ಪೋಷಣೆ ಮಕ್ಕಳದು ನಾವು ಮಾಡುತ್ತೇವೆ. ಮತ್ತು ಶಂಕರನ್ನು ಸಾಯಿಸಿ ಬಿಡುತ್ತಾನೆ. ಸರಿ, ಇದೆಂಥ ಕರ್ಮವಾಯಿತು. ಮೊದಲು ನಾವು ಕೇಳುತ್ತಿದ್ದೆವು ಕೂಡ, ಒಬ್ಬನು ಉತ್ಪನ್ನ ಮಾಡುತ್ತಾನೆ, ಬ್ರಹ್ಮ ವಿಷ್ಣು ಸಾಕುತ್ತಾನೆ, ಮತ್ತು ಶಿವನು ಕೊಂದು ಬಿಡುತ್ತಾನೆ. ಈಗ ಗೊತ್ತಾಯಿತು ಇವರೇಕೆ ಹೀಗೆ ಮಾಡುತ್ತಿದ್ದಾರೆಂದು. ಇದ್ಯಾವ ಮಾತು, ಹುಟ್ಟಿಸುವುದು ನಂತರ ಸಾಯಿಸುವುದು. ಛೋಡೆ, ಈ ಕಾಲನು ಮಾಡುತ್ತಿದ್ದಾನೆ. ಹರೇ, ನಿನ್ನ ಅದ್ಭುತವಾಯಿತು. ಈಗ ಕಣ್ಣುಗಳು ತೆರೆದವು. ಮಕ್ಕಳೇ, ಇದನ್ನೇ ಸಂತ ಗರೀಬ್ ದಾಸರು ಇನ್ನಷ್ಟು ಸಂಕ್ಷಿಪ್ತ ರೂಪದಲ್ಲಿ ತಿಳಿಸಿದ್ದಾರೆ. ಆದಿರವೇಣಿ ಅದ್ಲಿ ಸಾರ ಕೋತೆ ಭೂಂಹಾರ ಸತ್ಪುರುಷ ಕೀನ್ಯಾ ಪರ್ ಕಾ ಸಾಹ ಹಮ ಹೋತೆ ತಕತ್ ಕಬೀರ್ ಖವಾಶ. ಅಂದ್ರೆ ಯಾವ ಸಮಯದಲ್ಲಿ ಎಲ್ಲಾ ಕಡೆ ಧುಂಧೂಕಾರ ಅಂದ್ರೆ ಅಂಧಕಾರವಿತ್ತು, ಆಗ ಪರಮಾತ್ಮ ಒಬ್ಬರೇ ಇದ್ದರು. ನಂತರ ಸತ್ಯಪುರುಷ ಪ್ರಕಾಶವನ್ನು ಮಾಡಿದರು, ಎಲ್ಲರ ಉತ್ಪತ್ತಿಯನ್ನು ಮಾಡಿದರು. ನಾವು ಅಲ್ಲೇ ಕಬೀರ್ ಸಾಹೇಬರ ಬಳಿಯೇ ಇರುತ್ತಿದ್ದೆವು. ಮನ್ ಮೋಹಿನ್ ಮೇ ಶರ್ಜಿ ಮಾಯಾ ಸತ್ಪುರುಷ ಕಬೀರ್ ಕೆ ಖ್ಯಾಲ್ ಬನಾಯ ಧರ್ಮರಾಯ ಸರ್ಜೆ ದರ್ಬಾನಿ ಸೋಸೆಟ್ ವಿಭುತ ಸೇವಾ ಖಂಡ್ ಪುರುಷ ಪೃಥ್ವಿ ದ ಪೋಬಿನ್ ಮೇ
राज करो देवा आधीनी, ब्रह्मंड की केसर राज तुम दीना, मन की इच्छा सब जग लीन। माया मूल रूप एक छाजा, ಮೋಹೆ ಲಿಯೇ ಜೇನು ಧರ್ಮರಾಜ. ಈ ಕಾಲನನ್ನು ಧರ್ಮರಾಜನೆಂದು ಸಹ ಕರೆಯುತ್ತಾರೆ. ಧರ್ಮ ಕಾ ಮನ ಚಂಚಲ ಚಿತ್ ಧಾರ್ಯ, मन माया का रूप विचारा, चंचल चेरी चपल चिरागा, या के पर से सर्वस जाग। धर्म राय किया मन का भाग भी, विषय वासना संग से जागी, आदि पुरुष अतली अनुरागी, ಧರ್ಮರಾಯ ದೊರೆ ಮನಸ್ಸಿನಿಂದ ತ್ಯಾಗ ಮಾಡಿದರು ಇವನನ್ನು. ಪುರುಷ ಲೋಕ ಸೆ ಬಿಯ ಢಾಹಿ, ಸಹಜ ದಾಸ ಕೆ ಜೀತ್ ಚಲ್ ಆಯೆ ಬಾಯಿ. ಅಂದ್ರೆ ಸತ್ಯಲೋಕದಿಂದ ಇವನನ್ನು ಹೊರಹಾಕಿದರು, ಇನ್ಕ್ಲೂಡಿಂಗ್ 21 ಬ್ರಹ್ಮಾಂಡ ಮತ್ತು ಈ ದುರ್ಗೆಯನ್ನು. ಮತ್ತು ನಾವೆಲ್ಲರೂ ದುರ್ಗೆಯೊಳಗೆ ಬೀಜ ರೂಪದಲ್ಲಿದ್ದೆವು. ಸಹಜದಾಸನ ದ್ವೀಪದ ಬಳಿ ಬಂದ ಇವನು. ಅಂದ್ರೆ ನನ್ನನ್ನು ಇಲ್ಲಿ ಇಟ್ಟುಕೊಳ್ಳಿ, ನಿಮ್ಮ ಲೋಕದಲ್ಲಿ ನನ್ನಿಂದ ತಪ್ಪಾಗಿ ಬಿಟ್ಟಿದೆ. ಪರಮಾತ್ಮ ತಂದೆಯ ಮನಸ್ಸಿನಿಂದ ಇಳಿದು ಬಿಟ್ಟೆ, ನಿಮ್ಮ ಬಳಿ ಇರಿಸಿಕೊಳ್ಳಿ. ಸಹಜದಾಸ ಜಿಸ್ ದೀಪರ ಹಂತ, ಕಾರಣ ಕೋನ್ ಪೋನ್ ಕುಮಪಂಥ. ಸಹಜದಾಸನು ಕೇಳಿದ, ನೀವು ಯಾರು, ಎಲ್ಲಿಂದ ಬಂದಿರುವಿರಿ, ನನಗೆ ತಿಳಿಸಿ. ಧರ್ಮರಾಯ ಬೋಲ್ನೆ ದರ್ಬಾನಿ, ಸುನು ಸಹಜದಾಸ ಬ್ರಹ್ಮಜ್ಞಾನಿ. तो सटित युग हम सेवा के नीली, पुरुष पृथ्वी अनुभव देव। चंचल रूप बया मन मोरा, मन मोहनी ठगिया गोरा। सत पुरुष के नाम मन भाए, पुरुष लोक से हम चल पाए। अगर बीत सुनत बड़ भागी, सहज दास में तो मन पागी. ಅಂದ್ರೆ ಹೇ ಸಹಜದಾಸರೇ, ನನ್ನ ದುಃಖವನ್ನು ದೂರ ಮಾಡಿ ನನ್ನನ್ನು ನಿಮ್ಮ ಬಳಿ ಇರಿಸಿಕೊಳ್ಳಿ. ಬೋಲ್ನೆ ಸಹಜದಾಸ ದಿಲದಾನಿ, हम तो जाकर सत सैदानी, सतपुर से अर्ध गुजारू, जब तुमरा ಅಭಿಮಾನ ಉತಾರು. ಸಹಜದಾಸನು ಹೇಳಿದ, ಸಹೋದರ, ನಾನಂತೂ ಅವರ ನೌಕರನಾಗಿದ್ದೇನೆ, ಸತ್ಯ ಪುರುಷರದ್ದು. ಅಂದ್ರೆ ಹಾಗಂತೂ ಅವರ ಮಕ್ಕಳಾಗಿದ್ದೇವೆ ನಾವೆಲ್ಲರೂ. ಆದರೆ ಮರ್ಯಾದೆಯೂ ಸಹ ಅವಶ್ಯಕವಾಗಿದೆ. ಸಹಜದಾಸನು ಹೇಳಿದ, ನಾನಂತೂ ಮಾಲೀಕನ ನೌಕರನಾಗಿದ್ದೇನೆ, ಅವರಲ್ಲಿ ಪ್ರಾರ್ಥನೆ ಮಾಡುವೆ. ಹೇಗೆ ಅವರ ಆದೇಶ ಆಗುವುದು ಹಾಗೆಯೇ ನಾನು ಮಾಡುತ್ತೇನೆ. ಅದೇ ಪ್ರಕಾರ ನಾವು ನಮ್ಮ ಮರ್ಜಿಯಿಂದ ಯಾವುದೇ ಕೆಲಸವನ್ನು ಮಾಡಬಾರದು. ಗುರುಗಳ ಆದೇಶದಂತೆ ಮಾಡಬೇಕು. ಮತ್ತು ಗುರುಗಳನ್ನು ಪರಮಾತ್ಮನ ಸ್ವರೂಪನೆಂದು ನಂಬಿ ನಡೆದರೆ ಆಗ ಕಾರ್ಯ ಸಿದ್ಧಿಯಾಗುತ್ತದೆ. ಗುರುಗಳ ಆದೇಶದಂತೆ ಎಲ್ಲ ಕಾರ್ಯಗಳನ್ನು ಮಾಡಬೇಕು. ಬೋಲ್ನೆ ಸಹಜದಾಸ ದಿಲದಾನಿ, हम तो जाकर सत सैदानी, सतपुर से अर्ध गुजारू, जब तुमरा विमान उतारो. सहजदास को किया प्याना, सब लोप लिया परवाना, सतपुरुष साहेब सर्वंगी, अव्यत अदली अचल ಪಗವಂದಿರ್. ಸತ್ಯ ಪುರುಷರ ಬಳಿ ಹೋದ ಸಹಜದಾಸನು ಮತ್ತು ದರ್ಬಾರಿನಲ್ಲಿ ನಿಂತುಕೊಂಡು ವಿನಂತಿ ಮಾಡಿದ, ಮಹಾರಾಜರೇ, ಹೇ ಪರಮಾತ್ಮ, ಹೇ ಸಮರ್ಥ ಶಕ್ತಿ, ನಿಮ್ಮ ಒಬ್ಬ ನೌಕರನು ನನ್ನ ಬಳಿ ಬಂದಿದ್ದಾನೆ. ಅವನು ಹೇಳುತ್ತಿದ್ದಾನೆ, ನಾನು ಇಲ್ಲಿ ಇರುತ್ತೇನೆ, ನನ್ನನ್ನು ಇಲ್ಲಿ ಇಟ್ಟುಕೊಳ್ಳಿ ಎಂದು. ನಿಮ್ಮದೇನು ಆದೇಶವಿದೆ ಪ್ರಭು, ನೀವು ಹೇಗೆ ಹೇಳುತ್ತೀರೋ ಹಾಗೆಯೇ ಆಗುವುದು. ಧರ್ಮರಾಯ ತುಮರಾ ದರ್ಬಾನಿ, ಅಗರ ದೀಪ ಚಲದೆ ಪರಾನಿ, ಪೋನ್ ಹುಕಂ ಕರಿ ಅರ್ಧ ಆವಾಜ, ಕಹಾ ಪಠಾವೋ ಉಸ್ ಧರ್ಮರಾಜ. ಹೇ ಮಾಲೀಕ, ಆದೇಶವನ್ನು ನೀಡಿ, ಅವನನ್ನು ಎಲ್ಲಿ ಕಳುಹಿಸಲಿ? ಬಹಿ ಆವಾಜ್ ಆದಲ್ಲಿ ಎಕ್ ಸಾಚಾ, ವಿಷಯ ಲೋಕ ಜಾತಿ ವಾಚ. ಪರಮಾತ್ಮ ಹೇಳಿದರು ಬಹಳಷ್ಟು ದುಃಖಿಯಾಗಿ, ಆ ಪಾಪಾತ್ಮಗಳನ್ನು ಆ ವಿಕಾರವುಳ್ಳ ಲೋಕಕ್ಕೆ, ಕೆಟ್ಟ ಲೋಕಕ್ಕೆ ಕಳುಹಿಸಿಬಿಡು. ಅವ್ರ ತೀನೋ ವಾಚ ಅಂದ್ರೆ ಕೇವಲ ನಾನು ಮಾತಿಗಷ್ಟೇ ಹೇಳುತ್ತಿಲ್ಲ, ಮನಕರ್ಮ ವಚನದಿಂದ ಹೇಳುತ್ತಿದ್ದೇನೆ, ಓಡಿಸು ಇವರನ್ನು ಇಲ್ಲಿಂದ. ಬಹಿ ಆವಾಜ್ ಆದಲ್ಲಿ ಏಕ ಸಾಚ, ವಿಷಯ ಲೋಕ ಜಾತಿ ಬಾಚ. ತೀನೋ ಬಾಚ ಅಂದ್ರೆ ತನು ಮನ ಮತ್ತು ವಚನದಿಂದ ಹೇಳುತ್ತಿದ್ದೇನೆ, ಕಳುಹಿಸಿಬಿಡು ಇವರನ್ನು. ಸಹಜದಾಸ ವಿಮಾನ ಚಲೆ ಅಧಿಕಾಯಿ,
ಚಿನ್ನಮ್ಮ ಒಬ್ಬನೇ ದೀಪ್ ಆಯ್ ಸೆಕೆಂಡ್ನಲ್ಲಿ ಸಹಸ್ದಾಸನು ತಕ್ಷಣವೇ ಬಂದನು ಸುಮ್ಮನೆ ತನ್ನ ದ್ವೀಪಕ್ಕೆ. ಹಾಗೂ ಅವನಿಗೆ ಹೇಳಿದ, ಹಮತೋ ಅರ್ಜ ಕರಿ ಅನುರಾಗಿ ತುಮ ವಿಷಯ ಲೋಕ ಜಾವು ಬಡವಾಗ್ವಿ. ಸಹಸ್ದಾಸನ ಕಣ್ಣಲ್ಲಿ ನೀರು ತುಂಬಿತ್ತು. ಅರೆ ನಿಷ್ಪ್ರಯೋಜಕನೇ, ಇದೆಂತ ದುಷ್ಟತನ ಮಾಡಿಬಿಟ್ಟೆ. ಈಗ ಹೋಗು ನೀನು ಇಲ್ಲಿಂದ. ಭಗವಂತನ ಆದೇಶವಿದೆ, ನಿನ್ನನ್ನು ಇಟ್ಟುಕೊಳ್ಳಬಾರದೆಂದು. ಹೋಗು ನೀನು ಆ ಹೊಲಸು ಲೋಕದಲ್ಲಿ, ವಿಷಯ ಲೋಕದಲ್ಲಿ ಹೋಗು, ಭಾಗ್ಯವಂತನೇ. ಅವನನ್ನು ಭಾಗ್ಯವಂತನೆಂದು ಹೇಳಬೇಕಾಯಿತು. ಸಜ್ಜನ ವ್ಯಕ್ತಿ, ಹೋಗು, ಇಷ್ಟೊಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು. ಧರ್ಮರಾಯಕ್ಕೆ ಚಲೆ ವಿಮಾನ ಮಾನ ಸರೋವರ ಆಯೆ ಪರಾನ ಮಾನ ಸರೋವರ ನನ್ನ ಪಾಯೆ ಜಹಾ ಕಬೀರ ರೂಪ ಥಾಣಾಲಾಯ್. ಅಲ್ಲೊಂದು ಖಾಲಿ ಸ್ಥಾನವಿತ್ತು. ಅಲ್ಲಿ ಹೋಗಿ ಕಬೀರ್ ಸಾಹೇಬರು ಸ್ವತಃ ಕುಳಿತರು. ಅಂದ್ರೆ ಇಲ್ಲೇ ಇದ್ದು ಬಿಡುವನು ಈ ನೀಚ ವ್ಯಕ್ತಿ ಎಂದು ಹೇಳಿದರು. ಓಡಿ ಹೋಗು ಇಲ್ಲಿಂದ. ಬಂಕ್ನೋಲ್ ಕಿ ಬಿಸ್ಮಿ ಗಟ್ಟಿ ಪಹಾ ಕಬೀರ ರೂಕಿ ಗಟ್ಟಿ ಇನ್ ಪಾಚೋಣ ಜಗತ್ ಬಂದಾನ ಲಕ್ಷ ರಾಶಿ ಜೀವಿಸ. ಮಕ್ಕಳೇ, ಇತಿಹಾಸವನ್ನು ಭಿನ್ನ ಭಿನ್ನವಾಗಿ ತಿಳಿಸಿದ್ದಾರೆ. ಇಬ್ಬರು ಗುರು ಶಿಷ್ಯರು, ಕಬೀರ್ ಭಗವಂತ ಮತ್ತು ಅವರ ಮಗನಾದ ಗರೀಬ್ದಾಸರು. ಏನಪ್ಪಾ ಚೋಮೆಲ್ ಜಗತ್ ಬಂದಾನ ಲಕ್ಷ ರಾಶಿ ಜೀವಿಸತಾನ ಧರ್ಮ ವಿಷ್ಣು ಮಹೇಶ್ವರ ಮಾಯಾ ಧರ್ಮರಾಯಕ ಪ್ರರಾಜ ಬಿಠಾಯ. ಈ ಐವರು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ, ದುರ್ಗಾ ಮತ್ತು ಕಾಲನು. ಈ ಐವರು ಸೇರಿಕೊಂಡು ಈ ಪೂರ್ತಿ ಜಗತ್ತನ್ನು ಬಂಧಿಸಿದ್ದಾರೆ. ಹೇಗೆ ಬಂಧಿಸಿದ್ದಾರೆ ಅಂದ್ರೆ, ಪರಮಾತ್ಮ ಕಬೀರರ ಹೊರತು ಯಾರು ಬಿಡಿಸಲು ಸಾಧ್ಯವಿಲ್ಲ. ಇನ್ ಪಾಚೋಮೆಲ ಜಗತ್ ಬಂದಾನ ಲಕ್ಷ ರಾಶಿ ಜೀವಿಸತಾಣ. ಇವರು 84 ಲಕ್ಷ ಪ್ರಕಾರದ ಈ ಶರೀರಗಳಲ್ಲಿ ಜೀವಿಗಳನ್ನು ಹಾಕಿ ಇವರನ್ನು ಕಷ್ಟ ತೊಂದರೆ ನೀಡುತ್ತಿದ್ದಾರೆ. ಈ ಐವರು ಸೇರಿಕೊಂಡು ಈ ಅತ್ಯಾಚಾರವನ್ನು ಮಾಡುತ್ತಿದ್ದಾರೆ. ಧರ್ಮ ವಿಷ್ಣು ಮಹೇಶ್ವರ ಮಾಯ ಧರ್ಮರಾಯ ಕಾರಾಜ ಬಿಠಾಯ. ಬ್ರಹ್ಮ ವಿಷ್ಣು ಮಹೇಶ್ವರ ಮತ್ತು ಮಾಯೆ ಮತ್ತು ಐದನೆಯವನು ಈ ಕಾಲನು. ಇವರೆಲ್ಲರೂ ಕಾಲನ ಈ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ಅಲಂಕರಿಸಿದ್ದಾರೆ. ಯೋಕೋ ಕಾಪುರನ್ನು ಖೇಬಾಜಿ ಬೆಸ್ಟ್ ಸಾಜಿ ಹೇಳುತ್ತಾರೆ, ಇದು ಗೋಕಾಪುರ್ ಆಗಿದೆ. ಧರ್ಮ ವಿಷ್ಣು ಮಹೇಶ್ವರ ಮಾಯ ಧರ್ಮರಾಯ ಕಾರಾಜ ಬಿಠಾಯ ಯೋಕೋ ಕಾಪುರ ಖೇಬಾಜಿ ಬೆಸ್ಟ್ ಹೇಳುತ್ತಾರೆ, ಇದು ಕೋಕಾಪುರ್ ಆಗಿದೆ. ಈ 21 ಬ್ರಹ್ಮಾಂಡಗಳು ಕೋಕಾಪುರ್ ಅಂದ್ರೆ ಖಾಲಿ. ಮೇಲೆ ಮಿಂಚುವ ಕವರ್ ಹಾಕಿದ್ದಾರೆ ಡಬ್ಬಿ, ಹೊರಗೆ ಸಗಣಿ ತುಂಬಿದೆ. ಅದಾಗಿದೆ ಇದು. ಈ ನಿಮ್ಮ ಶರೀರವನ್ನು ನೋಡಿಕೊಳ್ಳಿ. ಕಬೀರ್ ಸಾಹೇಬರು ಹೇಳುತ್ತಾರೆ, ಹಾರ್ಡ್ ಚಾಮ್ ಅಂದ್ರೆ ರಕ್ತ, ಎಲಬು, ಮಾಂಸದ ಮೇಲೆ ಚರ್ಮವನ್ನು ಸುತ್ತಲಾಗಿದೆ. ಇದರಲ್ಲಿಯೇ ನೀವು ಬೀಗುತ್ತಾ ಅಲೆಯುತ್ತೀರಿ. ನಡೆಯಿರಿ ಸತ್ಯಲೋಕಕ್ಕೆ. ತೇಜೋನ್ವಯ ಶರೀರವನ್ನು ನೀಡುವೆ. ಅದರಲ್ಲಿ ಯಾವುದೇ ರೋಗವಿಲ್ಲ, ಶೋಕವಿಲ್ಲ, ಯಾವುದೇ ಕಷ್ಟವಿಲ್ಲ. ಯೋ ಖೋಖಾಪುರನ್ನು ಖೇಬಾಜಿ ಈ ಸ್ವರ್ಗ, ನಾವಂತೂ ಸ್ವರ್ಗವೆನ್ನುತ್ತೇವೆ. ಮುಸಲ್ಮಾನರು ಇದನ್ನು ಬಿಸ್ತ ಎನ್ನುತ್ತಾರೆ. ಹೇಳುತ್ತಾರೆ, ಸಂಪೂರ್ಣವಾಗಿ ಮೋಸ ಮಾಡಲಾಗಿದೆ ನಿಮ್ಮ ಜೊತೆ. ಇವಂತೂ ಹೋಟೆಲ್ಗಳಾಗಿವೆ ನಿಮ್ಮನ್ನು ದೋಚುವುದಕ್ಕಾಗಿ. ಜೀವ ಬುಲಾನೆ ಬಾಯಿ ನದಿಗರ್ಗೆ ಖಬರ್ ಬಾಯಿ. ಈ ಜೀವಿಗಳನ್ನು ಕೃತಕ ಆಟಿಕೆಗಳನ್ನಾಗಿ ಮಾಡಿ ಎಲ್ಲರನ್ನೂ ಭ್ರಮಿತರನ್ನಾಗಿಸಿದ್ದಾನೆ. ತಮ್ಮ ನಿಜಮನೆಯಾದ ಸತ್ಯಲೋಕದ ಬಗ್ಗೆ ಯಾರಿಗೂ ಜ್ಞಾನವಿಲ್ಲ. 1.25 लाख ಉಪಜನಿತ ಅನ್ಸ 1 लाख ಮಿನ್ಸನಿತ ಅನ್ಸ. ಕಬೀರ್ ಸಾಹೇಬರು ಹೇಳುತ್ತಾರೆ, ಗರೀಬ್ದಾಸರು ತಿಳಿಸುತ್ತಿದ್ದಾರೆ, 1.25 ಲಕ್ಷ ಅಂತೂ ಇವನು ಉತ್ಪನ್ನ ಮಾಡುತ್ತಾನೆ ಮಾನವರನ್ನು, ಮತ್ತು 1 ಲಕ್ಷ ಪ್ರತಿದಿನ ತಿನ್ನುತ್ತಾನೆ. 1.25 लाख ಉಪಜನಿತ ಅನ್ಸ 1 लाख ಮಿನ್ಸನಿತ ಅನ್ಸ उत्पत्ति खपतिय परम फेरी अरस शोक जमजोरा जे पांचों तत् है परलय माही सदगुण रंग तम भाई आठों अंग मिली है माया पेड़मर मंड सकल वर माया. या मैं सोती सबद की डोरी पेड़मर मंड लगी है खोरी श्वासा बारिश मन गहरा खो खोल ಕಪಾಟ ಅಮೀರ್ ಸಚಾಖೋ. ಅಂದ್ರೆ ಇದರಲ್ಲಿ ನಾವೇನು ನಾಮವನ್ನು ಕೊಡುತ್ತೇವಲ್ಲ, ಅದರ ಸ್ಮರಣೆಯನ್ನು ಮಾಡಿ
ಮತ್ತು ವಿಶ್ವಾಸದಿಂದ ಇರಿ. ಸುನಾವು ಹಂಸ್ ಶಬ್ದ ಸುಳ್ಬಾಸ ಅಗಮದೀಪ ಹೇ ಅಗ್ ಹೇ ವಾಸ ಹೇ ಹಂಸ್. ಹೇ ಹಂಸಾತ್ಮ, ನಿನಗೆ ಮುಂದಿನ ಮಾತನ್ನು ಹೇಳುತ್ತೇನೆ. ಮೇಲೊಂದು ಸತ್ಯಲೋಕವಿದೆ, ಅಲ್ಲಿ ನಿಮ್ಮ ನಿಜ ನಿವಾಸವಿದೆ. ಬಹುಸಾಗರಿಯಂ ದಂಡಮಾನ ಧರ್ಮರಾಯ ಕಾ ಹೇ ಧನವಾನ. पांचों ऊपर पद की नगरी बाट विहंगम मन की डगरी. हमरा ಧರ್ಮ ರಾಯ ಸೋದಾವ. ಈ ಕಾಲನ ಮೇಲೆ ನಮ್ಮ ಆದೇಶ ನಡೆಯುತ್ತದೆ. ಹಮರ ಧರ್ಮ ರಾಯ ಸೋದಾವ ಬಹುಸಾಗರ में जीव भरमावा. हम तो कह अदम की वाणी या अमृत है दंडी आप कबीर बिनानी. बंदी छोड़ हमारा नामम अदर अमर है अस्थिर ठामम. विगुण युगुण हम कहते आए जम जोरा से हंस छुटाई. जो कोई मन में शब्द हमारा बहुसागर में भरने धारा. या मैं सुरती शब्द का लेखा तन अंदर मन को किन देखा. दास गरीब कबीर की बानी खोजो हंसा शब्द सैदान. ಮಕ್ಕಳೇ, ಇದೊಂದು ಸುವರ್ಣಾವಕಾಶ ಲಭ್ಯವಾಗಿದೆ ನಿಮಗೆ. ಈ ಸ್ವಲ್ಪ ಸಮಯ ಇದು ಕಬೀರ್ ಗಾಡ್ ಗಿವನ್ ಆಗಿದೆ. ಇದು ಹೆಚ್ಚಿನ ಸಮಯ ಇರುವುದಿಲ್ಲ, ಆದರೆ ಎಷ್ಟಿದೆ ಅಷ್ಟರಲ್ಲಿಯೇ ಈ ಕಾಲನ ದೇಹವನ್ನು ಮುರಿದು ಬಿಡುತ್ತೇನೆ. ಈ ಆಧ್ಯಾತ್ಮ ಧ್ಯಾನದ ಗೋಳದಿಂದ ಮತ್ತೊಮ್ಮೆ ನಿಮ್ಮನ್ನು ಇಷ್ಟೊಂದು ಬಲಪಡಿಸುತ್ತೇನೆ. ನೀವು ಕಾಲನನ್ನು ಎದುರಿಸಲು ಯೋಗ್ಯರಾಗುವಿರಿ. ಈಗೇನು ಹೇಳುತ್ತಾರೆ, ಈ ಕಾಲನಿಂದ ತಪ್ಪಿಸಿಕೊಳ್ಳುವ ಒಂದು ಒಳ್ಳೆಯ ದಾರಿಯನ್ನು ತಿಳಿಸಿಬಿಟ್ಟರು. ಅಂದ್ರೆ ಸತ್ಯನಾಮದ ಜಪದ ಬಗ್ಗೆ ತಿಳಿಸಿದ್ದಾರೆ. ಓಂ ಸೋಹಂ ಮಂತರ ಶಾರಂ ಸುರ್ತಿ ಮಿರ್ವಿಶೇಖರೆ ಉಚಾರಂ. ಓಂ ಸೋಹಂ ಮಂತರ ಗಸಿಯೇ ಯೋಗಿಯುಕ್ತೇಯ ಧೂನಿ ತತ್ವೆ. ಈ ಮಂತ್ರದ ಜಪ ಮಾಡಿ. ಯಾವ ಸತ್ಯನಾಮವನ್ನು ನಿಮಗೆ ನೀಡಲಾಗಿದೆಯೋ ಅದನ್ನು ಜಪಿಸಿ. साला कर्म सुरती के माही मनमोना जानेर की सुनाही. अंध कपाट नाम से खुले शुद्ध बेंग जड हंसा बुने. शुद्ध हंसनी को जो देखे अनंत बुद्धि ಬ್ರಹ್ಮಂಡ ಪರೇಖೆ. ನೋಡಿ, ಎಷ್ಟೊಂದು ಗೂಢ ಜ್ಞಾನವಾಗಿದೆ. ಸಾರ ಶಬ್ದ ಕಾ ಸೋಹಂ ಅಂಗ ಸ್ವನೋ ಪುರುಷ ನಿಜ ಪ್ರಸಂಗ. ಒಂದೊಂದು ವಾಣಿಯ ಅರ್ಧ ಭಾಗವೂ ಸಹ ಇಷ್ಟೊಂದು ಅದ್ಭುತ ಜ್ಞಾನದಿಂದ ತುಂಬಿದ್ದಾರೆ. ಗರೀಬ್ದಾಸರು ರೇಟ್ ಮಾಡಿ ಇಟ್ಟಿದ್ದಾರೆ. ಯಾರಿಗೆ ಸಾರನಾಮ ಪ್ರಾಪ್ತವಾಗಿದೆ ಅವರು ತಿಳಿದುಕೊಳ್ಳುತ್ತಾರೆ ಈ ವಾಣಿಯನ್ನು. ಯಾವುದನ್ನು ದಾಸನು ಈಗ ಹೇಳಲು ಹೊರಟಿದ್ದಾನೆ. ಸಾರ ಶಬ್ದ ಕಾ ಸೋಹಂ ಅಂಗ ಸ್ವನೋ ಪುರಸ್ಕ ನಿಜ ಪ್ರಸಂಗ. ಅಂದ್ರೆ ಸೋಹಂ ಶಬ್ದವೇನಿದೆ ಅದು ಸಾರ ಶಬ್ದದ ಭಾಗವಾಗಿದೆ. ಅಂದ್ರೆ ಸಾರ ಶಬ್ದದ ಜೊತೆಗೆ ಇದರ ಮಿಲನವೂ ಸಹ ಅವಶ್ಯಕವಾಗಿದೆ. ಮತ್ತು ಮಕ್ಕಳೇ, ಯಾರು ಜಪ ಮಾಡುತ್ತಾರಲ್ಲ ಸತ್ಯನಾಮದ್ದು, ಒಬ್ಬನು ಹೇಳುತ್ತಿದ್ದ, ನಾನು ನನ್ನ ಲೆಕ್ಕದಂತೆ ಸ್ಮರಣೆಯನ್ನು ಮಾಡುತ್ತೇನೆ, ಓಂ ಮತ್ತು ಸೋಹಂನ ನಡುವೆ ತೆಗೆದುಕೊಳ್ಳುತ್ತೇನೆ ಸಾರನಾಮವನ್ನು. ಇದು ಬಹಳ ದೊಡ್ಡ ತಪ್ಪಾಗಿದೆ. ಇರುವುದೆಲ್ಲ ನಷ್ಟವಾಗಿ ಬಿಡುವುದು. ಸಾರನಾಮವನ್ನು ಅದೇ ತರ ತೆಗೆದುಕೊಳ್ಳಬೇಕು, ಹೇಗೆ ತಿಳಿಸಲಾಗಿದೆಯೋ ಹಾಗೆ ಹೇಳುತ್ತಾರೆ. ಸಾರ ಶಬ್ದ ಕಾ ಸೋಹಂ ಅಂಗ ಸ್ವನೋ ಪುರುಷ ಸಂಗ. ಅಂದ್ರೆ ಈ ಸೋಹಂ ಏನಿದೆ ಇದು ಸಾರ ಶಬ್ದದ ಒಂದು ಪಾರ್ಟ್ ಆಗಿದೆ. ಹೇಗೆ ಸತ್ಯನಾಮವು 2 ಅಕ್ಷರದ್ದಾಗಿದೆಯೋ ಇದರ ಜೊತೆ ಸೇರಿಕೊಂಡು ಅದು ಕೂಡ 2 ಅಕ್ಷರದ್ದಾಗುತ್ತದೆ. ಸ್ವನೋ ಪುರಸ್ಕಾರ ನಿಜ ಪ್ರಸಂಗ. ಸತ್ಯ ಪುರುಷ ಪರಮಾತ್ಮನ ನಿಜ ಪ್ರಸಂಗ ಅಂದ್ರೆ ಯಥಾರ್ಥ ಮೂಲ ಜ್ಞಾನ ಪ್ರಕರಣ ಪ್ರಸಂಗವನ್ನು ಕೇಳಿ ಇದನ್ನು ಜಪ ಮಾಡಿ ಇದನ್ನು ತಿಳಿದುಕೊಳ್ಳಲು. ಅಂದ್ರೆ ಸೋಹಂ ಹೇಗೆ ಸಾರ ಶಬ್ದದ ಅಂಗವಾಗಿದೆ, ಪಾರ್ಟ್ ಆಗಿದೆ. ಅದಕ್ಕಾಗಿ ಯಾರು ಆ ಸತ್ಯ ಪುರುಷನ ಸತ್ಯ ಜ್ಞಾನ ತಿಳಿದಿರುತ್ತಾನೋ ಆ ಸಂತನಿಂದ ಆ ಪ್ರಸಂಗವನ್ನು ಕೇಳಿ ಅಷ್ಟ ಕಮಲದಲ ಪೂರ್ಣ ಪಾಯ ಸುರ್ತಿ ಹಂಸನೆ ಹಂಸ ಸಮಾಯ. ಸೋಹಮ ಸುರ್ತಿ ಶಬ್ದ ಸೆ ಆಯಿ ಅನಂತ ಗೋಕ್ ಜಾಕಿ ಠಿತುರಾಯ್. ಮಕ್ಕಳೇ, सतगुर मिले जब तत्वदर्शी मोल अंतर कोई हंसा परशी. समाधान है सतगुर समूलम
गरीबदास ने जे पाया मूल के सतगुर मिले कोई ತತ್ವದರ್ಶಿ ಮೂಲ ಮಂತ್ರ कोई ಹಂಸಾಪರಿಸಿ ಈ ಜ್ಞಾನವನ್ನು ಭಾಗ್ಯವಂತ ಒಳ್ಳೆಯ ಹಂಸಾತ್ಮರೇ ಸ್ವೀಕರಿಸುತ್ತಾರೆ, ಒಪ್ಪುತ್ತಾರೆ. ಪರಮಾತ್ಮನ ಈ ಜ್ಞಾನವನ್ನು ಪುಣ್ಯಾತ್ಮರು ಒಟ್ಸಮಾಧಾನ್ಯ ಸದ್ಗುರುಸ ಮೂಲಂ ಈ ಜನ್ಮ ಮರಣದ ಚಕ್ರದಿಂದ ಕಾಲನ ಬಲೆಯಿಂದ ತಪ್ಪಿಸಿಕೊಳ್ಳುವ ಸಮೂಲ ಅಂದರೆ ಸಂಪೂರ್ಣ ಕಂಪ್ಲೀಟ್ ಸಮಾಧಾನ ಆ ಸದ್ಗುರುವಿನ ಬಳಿ ಇರುತ್ತದೆ. ಗಿರಿದಾಸ್ ನಿಜ ಪಾಯಾಮಗಳು ಅಂದ್ರೆ ನಮಗೆ ಆ ನಿಜ ಮೂಲ ಮಂತ್ರ ಮತ್ತು ಮೂಲ ಜ್ಞಾನ ದೊರೆತಿದೆ. ಅದು ಇಂದು ದಾಸನ ಬಳಿ ಇದೆ. ಧರ್ಮದಾಸ್ ಮೇರಿ लाख दुआई ये मूल ज्ञान और ये सार सबूत व्यवहार न जाए, ಏಕೆಂದ್ರೆ ಮೂಲ ಜ್ಞಾನ ತತ್ವ छपाई जब लग द्वादश उन पे ना मिट जाए. भजन करो उसे रब का जो दाता है कुल समझ का, भजन करो उसे रब का जो दाता है कुल समझ का, बिना भजन भय मिटे नियम का, समझ बूझ रे वायु सतगुरु नाम दान जिन दीना उन संतों मुक्ति पाई, सत्य कबीर नाम करता का गलप करे दिल देवा, सुमरण करे सुरत से नापे पावे हर पद देवा, आसन बंद पवन पद परचे लापी नाम जगावे, तिरकुटी कमल बदम झलके जासे ध्यान लगावे, सब सुख भुगता जीवित मुक्ता दुख दाले दर दूरी, ज्ञान ध्यान गलपान हरि पद ज्यो पूरंग कस्तूरी, गजमोती हस्ती के मस्तिक उन्मूल रहे दीवाना, खावन पीवे मंगल घूमे आठ वक्त गलतान, ऐसे तत्पद के अधिकारी पलक पलक से जोड़े, तन मन धन सब अर्पण करिहु लेकिन माथा मोहे, बिन ही रसना नाम चलत है निर्वाणी से नेहा, गरीबदास बोर्डन भय दीपक नवछानी नहीं स्नेहा. ಎಷ್ಟು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. भजन करो उस रब का जो दाता है कुल सब का, भजन करो उस रब का जो दाता है कुल सब का, बिना भजन में मिटे नियम का, समझ बूझ रे भाई सतगुरु नाम दान जिन दीना उन संतों को मुक्ति पाई, सत्य कबीर नाम करता का कल्प करे दिल देवा, सुमरण करे सुरती से नापे पावे हरि पद देवा. भजन करो उस रब का जो दाता है कुल सब का, सत्य कबीर नाम करता का कल्प करे दिल देवा और सुमरण करे सुरती से नापे ಪಾವೆ ಹರಿಪದ್ಭೇವ. ಈಗ ಸ್ಮರಣೆಯ ವಿಧಾನವನ್ನು ತಿಳಿಸಿದ್ದಾರೆ. ಏನಂದ್ರೆ ಸ್ಮರಣೆ ಮಾಡಿ ಸುರತಿಯಿಂದ ಅಂದ್ರೆ ಒಳಗೊಳಗೆ ಮನಸ್ಸಿನಲ್ಲಿ ಲಾಪೆ, ಲಾಪೆ ಅಂದ್ರೆ ವಿಲಾಪ ಮಾಡಬೇಕು. ಕೆಲವು ಸಲ ಇಷ್ಟೊಂದು ವೈರಾಗ್ಯವಾಗಿ ಬಿಡುತ್ತದೆ, ಇಷ್ಟೊಂದು ಭಾವುಕವಾಗಿ ಬಿಡುತ್ತದೆ ಆತ್ಮ ತನ್ನ ಪರಮಾತ್ಮನ ಕುರಿತು ಅವರ ಗುಣಗಳನ್ನು ನೆನಪಿಸಿಕೊಂಡು, ಅಂದ್ರೆ ಹೇ ಭಗವಂತ, ನಾವೆಷ್ಟು ದುಷ್ಟರು, ಎಂತಹ ನೀಚರು, ನಿಮ್ಮನ್ನು ಬಿಟ್ಟು ಬಂದೆವು ಹೇಳುತ್ತಾರೆ. ಈ ಗುಣಗಳ ಲಾಪ ಮಾಡಿ ಆ ಮಾಲೀಕನ ಕುರಿತು ಅಂದ್ರೆ ಅವನನ್ನು ನೆನಪು ಮಾಡಿ ಹೀಗೆ ವಿಲಾಪದಂತೆ ಹೃದಯದಲ್ಲಿ ಆಸಕ್ತಿ ಉಂಟಾಗಿ ಸ್ಮರಣೆ ಮಾಡಬೇಕು. ಸತ್ ಕಬೀರ್ ನಾಮ್ ಕರೆದಾಗ ಏನು ಹೇಳುತ್ತಾರೆ? ಬಿನಾ ಭಜನ್ ಬೈ ಮಿಟ ನಿಜಂ ಕಾ, ಬಿನಾ ಭಜನ್
भय मिटे नहीं यम का। समझ बूझ रे भाई, सतगुर नाम दान जिन दीना, उन संतों को मुक्ति पाई, उन भक्तों को. ಆ ಭಕ್ತರಿಗೆ ಅಂದ್ರೆ ಯಾರಿಗೆ ಸದ್ಗುರು ನಾಮವನ್ನು ಕೊಟ್ಟರೋ ಅವರಿಗೆ ಮೋಕ್ಷ ಸಿಗುತ್ತದೆ. ಮತ್ತು ಯಾರು ಈ ಕಟ್ಟು ಕಥೆಗಳನ್ನು ಹೇಳುತ್ತಾರೆ ಅದು ಬಹದೆಯ ಅಂಗದಲ್ಲಿ ನಿಮಗೆ ತಿಳಿಸಿದ್ದೇನೆ. ಇನ್ನೂ ಬಹಳಷ್ಟಿದೆ ಇದರಲ್ಲಿ ಮ್ಯಾಟರ್. ಸವ್ಯನ ಭಜನ್ ಬ್ರಹ್ಮಟ ಬೀಜಂಕ ಸಮಜ್ ಬಾಯಿ. ಏನು ಹೇಳುತ್ತಾರೆ ಅಂದ್ರೆ ನಿರ್ಮಾಣ ನಿರಂಜನ चिन्ह भैया दुखदारी दर मोक्ष करे करता गर्भवास मिटे निजी न मरते को युगन जो जे तरता चुंडित मुंडित पकड़ लिए इनसे यम क्यों करना डरता तो कौन कहाँ से आन पश्या देखो आगे बराणी क्यों जरता. मकड़े दृष्टि पड़े सो धोखारे खंड पेंड ब्रह्मांड चलेंगे फिर नहीं रसी नौकारे फिर नहीं रसी नौकार. ವಿಚಾರ ಮಾಡಿ, ಏನು ನೀವು ಈ ಜಗತ್ತಿನಲ್ಲಿ ಸದಾ ಇರುವಿರೇನು? ಒಂದು ದಿನ ಹೋಗಲೇಬೇಕಾಗುತ್ತದೆ ಮತ್ತು ಅದರ ಬಗ್ಗೆಯೂ ಸಹ ಗೊತ್ತಿಲ್ಲ ಯಾವಾಗ ಹೋಗಬೇಕಾಗುತ್ತದೆ ಎಂದು. ಹಾಗಾದರೆ ಇದರ ಮೂಲ ಯಾರಾಗಿದ್ದಾರೆ? ನಮ್ಮನ್ನು ತಡೆಯುವವನು ಈ ಕಾಲನು ಮತ್ತು ಇವನ ಮೂವರು ದೇವತೆಗಳು. ಇದೆಲ್ಲ ಮೋಸ ಮಾಡಿ ನಮ್ಮನ್ನು ಇಲ್ಲಿ ತಡೆದಿಡಲಾಗಿದೆ. ಈ ಮಗ, ಈ ಮಗಳು, ಈ ಶರೀರ ನಾಶವಾಗುತ್ತಲೇ 2 ಮುಷ್ಟಿ ಬೂದಿಯಷ್ಟೇ. ಆದರೆ ಈಗ ಇದರಲ್ಲಿಯೇ ಬೀಗುತ್ತಾ ತಿರುಗಾಡುತ್ತೇವೆ ಇಡೀ ದಿನ. ಯಾವ ಕೆಲಸವನ್ನು ಮಾಡಬೇಕಿತ್ತೋ ಅದನ್ನಂತೂ ಮರೆತು ಬಿಟ್ಟೆವು. ತಲೆಹರಟೆಗಳಲ್ಲಿ ಕಾಲನ್ನು ತೊಡಗಿಸಿಬಿಟ್ಟ ಈ ಮನಸ್ಸು ಕಾಲನ ಪಕ್ಕ ದೂತವಾಗಿದೆ. ಈಗ ಆತ್ಮವನ್ನು ಬಲಿಷ್ಠವನ್ನಾಗಿ ಮಾಡಬೇಕು ಈ ಜ್ಞಾನದಿಂದ. ದೃಷ್ಟಿ ಪಡಸೋ ಧೋಖಾರಿ ಖಂಡ ಪೆಂಡ ಬ್ರಹ್ಮಾಂಡ ಚಲೆಂಗೆ ಫಿರ್ ನೈ ರಸಿ ಲೋಕಾರಿ फिर नहीं रसी लोकन. रज गुण ब्रह्मा तम गुण शंकर सद्गुण विष्णु कहावे रे. चौथे पद का भेद न्यारा कोई बिरला साधु पावे रे, बिरला साधु पावे. ನೋಡಿ, ಮಾರ್ಕಂಡೇಯ ಪುರಾಣದಲ್ಲಿ ತಿಳಿಸಿದ್ದಾರೆ, ಇವರೇ 3 ದೇವತೆಗಳಾಗಿದ್ದಾರೆ, ಇವರೇ 3 ಗುಣಗಳಾಗಿದ್ದಾರೆ. ಕಬೀರ್ ಸಾಹೇಬರು ಹೇಳುತ್ತಾರೆ, ಭಕ್ತಿ ಪರಮರ ಸಂಸಾರ ನಾಮ ಬಿನಾ कैसे पार 3 देव की जो करते ಭಕ್ತಿ ಉನ್ಕಿ ಕದೇರಾ ಹುವ. 600 ವರ್ಷಗಳ ಮೊದಲಂತೂ ನಮಗೆ ಕಹಿ ಅನಿಸುತ್ತಿದ್ದವು, ಸುಳ್ಳು ಕಾಣುತ್ತಿದ್ದವು ಈ ಮಾತುಗಳು. ಮತ್ತು ಇಂದು ಎಲ್ಲವೂ ಸತ್ಯವಾದವು. ಆ ದಿನವೂ ಸತ್ಯವಾಗಿದ್ದವು, ಇಂದೂ ಸಹ ಸತ್ಯವಾಗಿವೆ. 3ರಂತೂ ಬ್ರಹ್ಮ ವಿಷ್ಣು ಮಹೇಶ, 4ನೆಯವನು ಇವರ ತಂದೆ. ಈ 4ನೆಯವರ ಬಗ್ಗೆ ಯಾರೂ ತಿಳಿದಿಲ್ಲ. ಇವನನ್ನು ಯಾರೋ ವಿರಳ ಸಾಧು ಮಾತ್ರ ತಿಳಿದಿದ್ದಾನೆ. ಚೌಥೆ ಪೋ ಶ್ರದ್ಧೆ, 5ನೇ ಪೋ ದ್ಯಾವೆ ಅಂದ್ರೆ ಸತ್ಯಲೋಕ. ಸತ್ಯ ಪುರುಷನದು ಯಾರು ಧ್ಯಾನ ಮಾಡುತ್ತಾರೋ ಅವನಲ್ಲಿ ಆಸ್ಥೆಯನ್ನು ಇಡುತ್ತಾರೋ. ಕಹ ಕಬೀರ್ ಹಂ ಪರಾವೆ ರಗ್ ಯಜು ಹೈ ಶ್ಯಾಮ ಅಥರ್ವ ಚಾರೋ ವೇದ ಚತುರ್ವಂಗೀರೆ सूक्ष्म वेद वाच साहेब का सोहन सासत संगीर अलंकार अग है अनुरागी दष्ट मुष्ट नहीं आवे रे तके लोक का वेद न जाने ये 4 वेद के गावे तके लोक. ಹಾಗಂತೂ ಅನಾಮಿ ಲೋಕವಾಗಿದೆ. ಆದರೆ ಈ ಮೇಲಿನ ಎಲ್ಲಾ ಲೋಕಗಳ ಬಗ್ಗೆ ಯಾರೂ ಏನೂ ಹೇಳಲಿಲ್ಲ. ಆ ಮೇಲಿನ 4 ಅವಿನಾಶಿ ಲೋಕಗಳ ಒಂದು ಗ್ರೂಪ್ ಆಗಿದೆ. ಅದನ್ನು ಅಮರ ಲೋಕವೆಂದು ಕರೆಯುತ್ತಾರೆ. ಅವೆಲ್ಲವನ್ನೂ ಸಹ ಅಮರ ಲೋಕವೆಂದು ಕರೆಯುತ್ತಾರೆ. ಹಾಗಾಗಿ ನೀವು ಅಖಲೋಕದ ಬಗ್ಗೆ ತಿಳಿದಿಲ್ಲ. 4 ವೇದಗಳನ್ನು ಎಷ್ಟೇ ಹಾಡಿಕೊಳ್ಳಿ ಮತ್ತು ಎಷ್ಟೇ ಕಂಠಪಾಠ ಮಾಡಿಕೊಳ್ಳಿ ಯಾವುದೇ ಯೂಸ್ ಇಲ್ಲ. ಆವ ಜಾವ ಸೋ ಹಂಸ ಕೈಯೇ परमहंस नहीं आया रे 5 तत्व दीन गुण दूबा या तो कहिए माया रे.
सोलमंडल सुख सागर दरिया, परमहंस परवाना रे, सतगुरु मलि भेद न खाया, है सतलोक निदान। अगमदीप अमरापुर पुर, ओए होए, अगमदीप अमरापुर कई, हिल मिल हंसा खेल रे, दास गरीब देश है दुर्लभ, साचा सतगुरु वेल। दास गरीब देश है दुर्लभ, साचा सतगुरु वेल। ಚಲ್ ಹಂಸ ಸತ್ಲೋಕ ಮಾರೆ छोड़ ಸಂಸಾರೇ. ಅದರ ಬಗ್ಗೆ ತಿಳಿಸುತ್ತಿದ್ದಾರೆ. ಅಗಮದೀಪ ಅಮರಾಪುರ ಕೊಯ್ಬೇಡಿ, ಜಾಹಿಲ್ ಮಿಲ್ ಹಂಸ ಖೇಲ ರೇ, ದಾಸ ಗರೀಬ ದೇಶ है दुर्लभ, ಸಾಚಾ ಸದ್ಗುರು ಮೇಲ. ಮಕ್ಕಳೇ, ನಿಮಗೆ ಸೂಕ್ಷ್ಮ ವೇದ ಓದಲು ಸಿಗುತ್ತಿದೆ. ಆದ್ದರಿಂದ ಮಕ್ಕಳೇ, ನಿಮಗೆ ಪೂರ್ಣ ಸದ್ಗುರು, ನಿಜ ನಾಮ, ನಿಜ ಭಗವಂತ ಮತ್ತು ಸತ್ಯ ಜ್ಞಾನ ಪ್ರಾಪ್ತವಾಗಿದೆ. ನಿಮ್ಮಂತಹ ಭಾಗ್ಯವಂತರು ಈ ಪೃಥ್ವಿಯ ಮೇಲಂತೂ ಬಿಡಿ, ಇಡೀ 21 ಬ್ರಹ್ಮಾಂಡಗಳಲ್ಲಿ ಇಲ್ಲ. ನಿಮ್ಮ ಮೋಕ್ಷವಾಗುವುದು. ಮಾಲೀಕನು ನಿಮಗೆ ಮೋಕ್ಷವನ್ನು ಕೊಡಲಿ, ನಿಮಗೆ ದೃಢತೆಯನ್ನು ಕೊಡಲಿ, ನಿಮ್ಮ ರಕ್ಷಣೆ ಮಾಡಲಿ. ನಿಮ್ಮ ವಾಸ ಸತ್ಯಲೋಕದಲ್ಲಿದೆ, ನೋಟ್ ಮಾಡಿಕೊಳ್ಳಿ, ಮರ್ಯಾದೆಯಲ್ಲಿರಿ. ಪರಮಾತ್ಮ ನಿಮಗೆ ಮೋಕ್ಷವನ್ನು ಕೊಡಲಿ, ಸದ್ಬುದ್ಧಿಯನ್ನು ಕೊಡಲಿ. ನೀವು ಸದಾ ಸುಖಿಯಾಗಿರಿ. ಸತ್ ಸಾಹೇಬ್. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.